Hello, welcome all. Welcome to Invoice Academy Nanameda IS. Okay, in this video we'll be dealing with 2024 okay GS2 paper ಏನಿದೆ ಅದರದ್ದು ಅನಾಲಿಸಿಸ್. ಓಕೆ, ಪೇಪರ್ 1 ಕಂಪ್ಲೀಟ್ ಮುಗ್ದಿದೆ, ಈಗ ಆಲ್ರೆಡಿ ಅಪ್ಲೋಡ್ ಎಲ್ಲ ಆಗಿದೆ. ಇದು ಪೇಪರ್ 2 ಅನಾಲಿಸಿಸ್. ಓಕೆ, ಡಿಸೆಂಬರ್ ಅಲ್ಲಿ ಆಗಿರೋ ಎಕ್ಸಾಮ್ದು. ಐ ಹ್ಯಾವ್ ಟೇಕನ್ ಹಿಯರ್ ಸೀರೀಸ್ ಆರ್. ಓಕೆ, ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಇಲ್ಲಿ ಸೀರೀಸ್ ಆರ್, ದೋಸ್ ಆರ್ ವಾಚಿಂಗ್ ಪ್ಲೀಸ್ ಸೀರೀಸ್ ಆರ್. ಓಕೆ, ನಮ್ಮ ವೆಬ್ಸೈಟ್ ಅಲ್ಲೂ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಅಪ್ಲೋಡ್ ಆಗಿರುತ್ತೆ ಸೀರೀಸ್ ಆರ್. ಓಕೆ, ಪ್ಲೀಸ್ ಡೌನ್ಲೋಡ್ ಇಟ್. ಅದರ ಜೊತೆಗೆ ಇಟ್ಕೊಂಡು ಯು ಕ್ಯಾನ್ ಆ್ಯಡ್ ಏನೇನೇನು ಪಾಯಿಂಟ್ಸ್ ಹೇಳ್ತೀನಿ ಮತ್ತೆ ಹೆಂಗ್ ಸಾಲ್ವ್ ಮಾಡೋದು ಅಂತ ಆಲ್ರೆಡಿ ಯಾವ ತರ ಇರುತ್ತೆ PYQ ಅನಾಲಿಸಿಸ್ ಅಂತ. ಇಟ್ ಈಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್, ಇಟ್ ಈಸ್ ಅಬೌಟ್ ಹೌ ಯು ಸಾಲ್ವ್ ದ ಪೇಪರ್, ವಾಟ್ ಈಸ್ ದ ಸ್ಕಿಲ್. ಓಕೆ, ಯಾವ ತರ ಸ್ಕಿಲ್ ಇರಬೇಕು ಅನ್ನೋದು. ಓಕೆ, ಫಸ್ಟ್ ಪೇಪರ್ 2 ಯಾವ ತರ ನೀವು ಅಪ್ರೋಚ್ ಮಾಡಬೇಕು ಅಂತ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಪರ್ 1 ಇಸ್ ಆಲ್ಮೋಸ್ಟ್ ಲೈಕ್ UPSC ತರ, ಲೈಕ್ ಬೇಸಿಕ್ ಸ್ಟ್ಯಾಂಡರ್ಡ್ ಇಂದ ಬರುತ್ತೆ. ಓಕೆ, ಜನರಲ್ ನೀವು ಬೇರೆ ಎಕ್ಸಾಮ್ಸ್ಗೆಲ್ಲ ಓದಿರ್ತೀರಾ. ಓಕೆ, ದೋಸ್ ಫಾರ್ ಎ ಬಿಗಿನರ್ಸ್ ಪೇಪರ್ 2 ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಇದೆ. ಈವನ್ ಫಾರ್ UPSC ಆಸ್ಪಿರೆಂಟ್ ಪೇಪರ್ 2 ಅಪ್ರೋಚ್ ವಿಲ್ ಬಿ ಡಿಫ್ರೆಂಟ್. ಓಕೆ, ಫಸ್ಟ್ ಐ ವಿಲ್ ಟೆಲ್ ಏನ್ ಮಾಡಬೇಕು ಅಂತ. ಗಾಟ್ ಇಟ್? ಹೇಳಿದ್ನಲ್ಲ, ಇಟ್ ಈಸ್ ಸೀರೀಸ್ ಆರ್ ಪೇಪರ್. ಓಕೆ, ಸೀರೀಸ್ ಆರ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸೀರೀಸ್ ಆರ್ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ವಾಚ್. ಓಕೆ, KPSC ಅವರು ಪೇಪರ್ 2ಗೆ ದೇ ಆರ್ ಗಿವನ್ ದಿಸ್ ಆಸ್ ಸಿಲೆಬಸ್. ಓಕೆ, ಪೇಪರ್ 2 ಅಲ್ಲಿ ಸಿಲೆಬಸ್ ಕೊಟ್ಟಿರೋದವರು ಜನರಲ್ ಸ್ಟಡೀಸ್ ಸ್ಟೇಟ್ ಇಂಪಾರ್ಟೆನ್ಸ್. ಓಕೆ, ಆಫ್ 40 ಕ್ವಶನ್ಸ್. ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಓಕೆ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ 30 ಕ್ವಶನ್ಸ್. ಮೆಂಟಲ್ ಎಬಿಲಿಟಿ. ಓಕೆ, ಇಲ್ಲಿ ಹೇಳೋದಲ್ಲ ಸ್ಟೇಟ್ ಇಂಪಾರ್ಟೆನ್ಸ್ ಇವನ್ ಫಾರ್ UPSC ಆಸ್ಪಿರೆಂಟ್, ಇದು ಹೊಸದು. ಓಕೆ, ಸ್ಟೇಟ್ ಅಲ್ಲಿ ಆಕ್ಟ್ಸ್ ಇರ್ಬೋದು. ಓಕೆ, ಸ್ಟೇಟ್ ಇಂಪಾರ್ಟೆನ್ಸ್ ಆಕ್ಟ್ಸ್, ಕರೆಂಟ್ ಅಫೇರ್ಸ್, ಓಕೆ, ಬಿಲ್ಸ್, ಲೆಜಿಸ್ಲೇಷನ್ಸ್, ಏನೇನ್ ಸ್ಟೇಟ್ ಅಲ್ಲಿ ಏನೇನ್ ಮೇನ್ ಡೆವಲಪ್ಮೆಂಟ್ ಆಗಿದೆ ಅದು. ಇವನ್ ಫಾರ್ ಜನರಲ್ ಸೈನ್ಸ್ ಅಂಡ್ ಟೆಕ್ ಮೇಜರ್ ವಿಲ್ ಬಿ ಓಕೆ, ಸ್ಟೇಟ್ ಅಲ್ಲಿ ಡೆವಲಪ್ ಆಗಿರೋ ಲೈಕ್ ಇ ಗವರ್ನೆನ್ಸ್ ಟೂಲ್ಸ್ ಎಲ್ಲ ನೋಡಿರ್ತಾರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಇ ಗವರ್ನೆನ್ಸ್ ಟೂಲ್ಸ್ ಲೈಕ್ ಭೂಮಿ ಪೋರ್ಟಲ್, ಕಾವೇರಿ ಪೋರ್ಟಲ್ ಇದೆ ತರ. ಮತ್ತೆ ಸ್ಟೇಟ್ ಇಂದ, ನಮ್ಮ ಸ್ಟೇಟ್ ಇಂದ ಮೇಜರ್ ಡೆವಲಪ್ಮೆಂಟ್ಸ್ ಆಗಿರೋದು ಫಸ್ಟ್ ಫೋಕಸ್, ದೆನ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್. ಇವನ್ ಇನ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಲೂ ಅಷ್ಟೇ ದೀಸ್ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಮೇಜರ್. ಈಗ ಕರ್ನಾಟಕದ ರಾಮ್ಸಾರ್ ಸೈಟ್ ಇರ್ಬೋದು. ಓಕೆ, ರಾಮ್ಸಾರ್ ಸೈಟ್, ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್. ಓಕೆ, ನ್ಯಾಷನಲ್ ಪಾರ್ಕ್ಸ್ ಅಂಡ್ ವೈಲ್ಡ್ ಲೈಫ್ ಸೆಂಚುರೀಸ್. ಓಕೆ, ಕಮ್ಯುನಿಟಿ ರಿಸರ್ವ್, ಕನ್ಸರ್ವೇಷನ್ ರಿಸರ್ವ್. ಓಕೆ, ರೀಸೆಂಟ್ ಅಡಿಷನ್ಸ್ ಏನೇನಾಗಿದೆ, ವಾಟ್ ಆರ್ ದ ಚೇಂಜಸ್. ಓಕೆ, ವೆಸ್ಟರ್ನ್ ಘಾಟ್ಸ್ ಈಗ ನೀವು ನೋಡ್ತಿರ್ಬೋದು. ಓಕೆ, ವಾಯನಾಡಲ್ಲಿ ದರ್ ವಾಸ್ ಅನ್ ಇಶ್ಯೂ, ಸೊ ಮೇಜರ್ ಮಾಧವ್ ಅಂಡ್ ಓಕೆ ಗಾದ್ಗಿಲ್ ರಿಪೋರ್ಟ್ ಬರುತ್ತೆ. ಓಕೆ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಓಕೆ, ಮೆಂಟಲ್ ಎಬಿಲಿಟಿ. ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಓಕೆ, ಯಾರು ಮೆಂಟಲ್ ಎಬಿಲಿಟಿ ಚೆನ್ನಾಗಿದ್ರ 30 ಕ್ವಶನ್ಸ್. ಓಕೆ, ನಾನು ಮೆಂಟಲ್ ಎಬಿಲಿಟಿನ ಸಪ್ರೇಟ್ ವಿಡಿಯೋ, ಆಲ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ವಿಲ್ ಬಿ ಆಫ್ ಸಪ್ರೇಟ್ ವಿಡಿಯೋ ಮಾಡಿ ಐ ವಿಲ್ ಡೀಲ್ ವಿತ್ ಇಟ್. ಇಲ್ಲಿ ಲೈಕ್ ಕಮಿಂಗ್ ಈ ಪಾರ್ಟ್, ಸ್ಟಾರ್ಟಿಂಗ್ ಪಾರ್ಟ್ಸ್ ಅಲ್ಲಿ ಇಟ್ ವಿಲ್ ಆಲ್ ಬಿ ಅಬೌಟ್ ದ ಈ ಸೆಕ್ಷನ್ಸ್ ಏನಿದೆ ಇದು. ಓಕೆ, ಇಲ್ಲಿ ನಿಮ್ಗೆ ಮಿಕ್ಸ್ ಮಾಡಿ ಕ್ವಶನ್ಸ್ ಮಿಕ್ಸ್ ಅಲ್ಲಿ ಇರುತ್ತೆ. ಓಕೆ, ಆ ತರ ಮಾಡಿದ್ರೆ ಲೈಕ್ ಇಟ್ ವಿಲ್ ಬಿ ಬಿಟ್ ಕನ್ಫ್ಯೂಸಿಂಗ್. ಸೊ ಫಸ್ಟ್ ಇದನ್ನ ಮಾಡಿ ಲಾಸ್ಟ್ ಅಲ್ಲಿ ಐ ವಿಲ್ ಡೂ ದ ಮೆಂಟಲ್ ಎಬಿಲಿಟಿ. ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಓಕೆ, 30 ಇಲ್ಲ ಅಂದ್ರೆ 28, 25, 30 ರೇಂಜ್. ಓಕೆ, ಇದು ಕೇಳ್ತಾರೆ. ಸೊ ಪ್ರಿಪೇರ್ ವೆಲ್. CSAT ಅಲ್ಲಿ ಫಾರ್ UPSC ಸ್ಟೂಡೆಂಟ್ಸ್ ಇಟ್ ವಾಸ್ ಎ ಕ್ವಾಲಿಫೈಯಿಂಗ್. ಓಕೆ, CSAT ಅಲ್ಲಿ ಕಾಂಪ್ರಹೆನ್ಷನ್ ಇರುತ್ತೆ, ಕ್ವಾಲಿಫೈಯಿಂಗ್ ಪೇಪರ್. ಬಟ್ ಇಯರ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಓಕೆ, ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆದ್ರೆ ಯು ಕ್ಯಾನ್ ಈಸಿಲಿ 25 to 28 ಕ್ವಶನ್ಸ್, ಲೈಕ್ 30 25 ಮಿನಿಮಮ್ ಕ್ಯಾನ್ ಡೂ ರೈಟ್. ಓಕೆ, ಇಲ್ಲಿ ಅವರು CSAT UPSC ಲೆವೆಲ್ ಅಲ್ಲಿ ನಂಬರ್ ಸಿಸ್ಟಮ್ಸ್ ಏನಿದೆ ಅದು ಮೇಜರ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಆ ಪ್ಯಾಟರ್ನ್ ದೇ ಹ್ಯಾವ್ ನಾಟ್ ಇಂಟ್ರೊಡ್ಯೂಸ್ ಸ್ಟಿಲ್. ಓಕೆ, ಇವಾಗ 2026 UPSC ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌ ವಾಸ್ ದ ಡಿಫಿಕಲ್ಟಿ ಲೆವೆಲ್ ಫಾರ್ CSAT ಆಲ್ಸೋ. ಕಾಂಪ್ರಹೆನ್ಷನ್ ಚೇಂಜ್ ಮಾಡಿದ್ರು. ಓಕೆ, ಇನ್ನ ನಂಬರ್ ಸಿಸ್ಟಮ್ ಕಡೆ KPSC ಹಸ್ ನಾಟ್. ಓಕೆ, 1 or 2 ಕ್ವಶನ್ಸ್ ಎಲ್ಲೋ ಕೇಳಿರ್ಬೋದು, ಡೆಪ್ತ್ ಆಫ್ UPSC ಲೆವೆಲ್ ಅಲ್ಲಿ ನಂಬರ್ ಸಿಸ್ಟಮ್ಸ್ ಇನ್ನ ಕೇಳಿಲ್ಲ. ಸೊ ಆ ಕ್ವಶನ್ಸ್ ಬಂದ್ರು ಶುಡ್ ಬಿ ರೆಡಿ. ಓಕೆ, 1 or 2 ಕ್ವಶನ್ಸ್. ಸೊ UPSC ಕ್ವಶನ್ಸ್ ದೇ ವಿಲ್ ಬಿ ಸಾಲ್ವಿಂಗ್. ಓಕೆ, ಶ್ರೀಹರಿಸ್ ಆರ್ ಆಲ್ರೆಡಿ ಪಾರ್ಟ್ 2024 or some paper is already uploaded. I think 3 ಪಾರ್ಟ್ ಅಪ್ಲೋಡ್ ಆಗಿದೆ ಆಲ್ರೆಡಿ. ಓಕೆ, 3 or 4 ಪಾರ್ಟ್ಸ್. ಓಕೆ, ಅದನ್ನು ನಿಮಗೆ ಯೂಸ್ಫುಲ್ ಆಗುತ್ತೆ. ಹೇಳೋದಲ್ಲ CSAT ಅಲ್ಲಿ ಓಕೆ ಮೆಂಟಲ್ ಎಬಿಲಿಟಿ, ನಂಬರ್ ಸಿಸ್ಟಮ್ ಪ್ಲಸ್ ರೀಸನಿಂಗ್. ಓಕೆ, ಇದು ಆಪ್ಟಿಟ್ಯೂಡ್ ಅಲ್ಲಿ ನಂಬರ್ ಸಿಸ್ಟಮ್ ದೇ ಕ್ಯಾನ್ ಇಂಟ್ರೊಡ್ಯೂಸ್ ಕ್ವಶನ್ಸ್. ಓಕೆ, ಪ್ರಿಪೇರ್ ಆಗಿರಿ. ಅಟ್ ಲೀಸ್ಟ್ 4 to 5 ಕ್ವಶನ್ಸ್ ದೇ ಕ್ಯಾನ್ ಕಮ್ ಆನ್ ದಟ್ ಸೈಡ್. ಓಕೆ, UPSC ಲೆವೆಲ್ ಲೈಕ್ ರೀಸನಿಂಗ್, ಟೈಮ್ ಅಂಡ್ ವರ್ಕ್ ಅದೆಲ್ಲ ಸ್ಟ್ಯಾಂಡರ್ಡ್. ನಂಬರ್ ಸಿಸ್ಟಮ್ ಇಸ್ ನಾಟ್ ಟಚ್ಡ್. ಓಕೆ, ಕೆಲವೊಂದು ಲಾಸ್ಟ್ ಟೈಮ್ ದರ್ ವಾಸ್ ಸಮ್ ಚೆಸ್ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಇತ್ತು. ಓಕೆ, ಆ ತರ. ಇದಕ್ಕೆ ಮೇನ್ ಸೋರ್ಸ್. ಓಕೆ, ನೀವು ಇದರ ಸೋರ್ಸ್ ಅನ್ನೋದಕ್ಕಿಂತ ಡಾಕ್ಯುಮೆಂಟ್ಸ್ ಏನೇನು ಓದಬೇಕು ಅಂದ್ರೆ ಮೇನ್ ಕರ್ನಾಟಕ ಬಜೆಟ್. ಓಕೆ, ಕರ್ನಾಟಕ ಬಜೆಟ್ ಅಂಡ್ ಕರ್ನಾಟಕದು ಎಕನಾಮಿಕ್ ಸರ್ವೆ ಇಲ್ಲಿ ತುಂಬಾ ಮೇಜರ್ ರೋಲ್ ಪ್ಲೇ ಆಗುತ್ತೆ.
ಗಾಟ್ ಇಟ್. ಇಲ್ಲಿಂದಾನೇ ಮೇಜರ್ ಕ್ವಶನ್ಸ್ ಬರೋದು. ಇಫ್ ಯು ನೆಕ್ಸ್ಟ್ ನಿಮ್ ಕ್ವಶನ್ಸ್ ನೋಡಿದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದಾದ್ರು ಕರ್ನಾಟಕ ಎಕನಾಮಿಕ್ ಸರ್ವೆ, ಬಜೆಟ್ ಇರ್ಬೋದು, ಓಕೆ, ಬೇಸಿಕ್ ಕರೆಂಟ್ ಅಫೇರ್ಸ್. ಓಕೆ, ನೀವು ನಾರ್ಮಲ್ ನ್ಯೂಸ್ ಪೇಪರ್, ಕನ್ನಡ ನ್ಯೂಸ್ ಪೇಪರ್ ಮೇಜರ್ ಹೆಡ್ಲೈನ್ಸ್ ಬರುತ್ತಲ್ಲ ಅಲ್ಲಿಂದಾನೇ ಕ್ವಶನ್ಸ್ ಪಿಕ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ಗೊತ್ತಿರ್ಬೋದು ನಿಮ್ಗೆ, ಓಕೆ, ಕೆಂಪೇಗೌಡ ಜಯಂತಿ ಆಯ್ತು, ಗೊತ್ತಾಯ್ತಲ್ಲ. ಆವಾಗ ದೇರ್ ವಾಸ್ ಅನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, 15 lakh ಸ್ಯಾಂಪ್ಲಿಂಗ್ಸ್. ಓಕೆ, 15 lakh ಸ್ಯಾಂಪ್ಲಿಂಗ್ಸ್ ನ ಹಾಕಿದ್ರು, ಗಿಡಗಳನ್ನ ನೆಟ್ರು ಅಂತ. ಓಕೆ, ಗಿಡ ನೆಟ್ರು, ಸ್ಯಾಂಪ್ಲಿಂಗ್ಸ್. ಓಕೆ, ಗಿಡ, ಅದು ದೇರ್ ವಾಸ್ ಅ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಓಕೆ, ಕೆಂಪೇಗೌಡನ ಲಿಂಕ್ ಮಾಡಿ ದೆ ಕ್ಯಾನ್ ಮೇಕ್ ಅ, ಕೆಂಪೇಗೌಡ ಅವ್ರನ್ನ ಲಿಂಕ್ ಮಾಡಿ ದೆ ಕ್ಯಾನ್ ಮೇಕ್ ಅ ಸ್ಟೇಟ್ಮೆಂಟ್ ವೈಸ್ ಕ್ವಶನ್. ಓಕೆ, ದೇರ್ ವಾಸ್, ನಿಮ್ಗೆ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದೆ, ಕಾವೇರಿ ಮೈಕ್ರೋ ಪ್ರೊಸೆಸರ್ ಅಂತ. ಓಕೆ, ಕಾವೇರಿ ಕ್ವಾಂಟಮ್ ಮೈಕ್ರೋ ಪ್ರೊಸೆಸರ್ ವಾಸ್ ಬೈ ಕರ್ನಾಟಕ, 64 ಬಿಟ್. ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಇಂಡಿಜಿನಸ್ ಕರ್ನಾಟಕದಲ್ಲಿ ಡೆವಲಪ್ ಆಗಿರೋದು. ಓಕೆ, ಸಿಮಿಲರ್ಲಿ ದರ್ ಇಸ್ GBA. ಓಕೆ, GBA ಮೇಲೆ ಡೆಫಿನೆಟ್ಲಿ ದೇವ್ರ ಬೇಕು ಕ್ವಶನ್. ಅವ್ರು ಏನ್ ಕೇಳಿದಾರೆ ನೋಡಿ ಇಲ್ಲಿ, ಜನರಲ್ ಸ್ಟಡೀಸ್, ಸ್ಟೇಟ್ ಇಂಪಾರ್ಟೆನ್ಸ್. ಓಕೆ, GBA ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇಲ್ಲಿ 5 ಕಾರ್ಪೊರೇಷನ್ಸ್ ಬರುತ್ತೆ, ಎಲೆಕ್ಷನ್ ಯಾವ ತರ ಇದೆ, BBMP ಅಂಡ್ GBA ಗೆ ಕಂಪ್ಯಾರಿಸನ್ ದೇ ಕ್ಯಾನ್ ಆಸ್ಕ್ ಅ ಕ್ವಶನ್. ಓಕೆ, ದೀಸ್ ಆರ್ ದ ಟಾಪಿಕ್ಸ್ ಹೇಳಿದ್ನಲ್ಲ, ದೀಸ್ ಥಿಂಗ್ಸ್ ವಿಲ್ ಬಿ ಆರ್ ಕವರ್ಡ್. ಓಕೆ, ಕರ್ನಾಟಕ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ಏನಿದೆ ಅದು ನಮ್ಮ ಕ್ಲಾಸಸ್ ಅಲ್ಲಿ ಕವರ್ ಆಗೇ ಆಗುತ್ತೆ. ಓಕೆ, ನೀವು ಲೈಕ್ ಜನರಲ್ ನ್ಯೂಸ್ ಪೇಪರ್ ರೀಡಿಂಗ್ ಓದ್ಬೇಕಾದ್ರೆ ಜನರಲಿ ಆಲ್ರೆಡಿ ನೀವು ಓದ್ತಿರ್ತೀರಾ. ಓಕೆ, ದೋಸ್ ಆರ್ ಫಾಲೋಯಿಂಗ್ ಹಿಂದೂ, ಓಕೆ, ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತಾ ಇರ್ತೀರಾ ಜನರಲ್. ಓಕೆ, ನೀವು ಕನ್ನಡ ನ್ಯೂಸ್ ಪೇಪರ್, ಪ್ರಿಫರಬಲ್ ಪ್ರಜಾವಾಣಿ, ಜಸ್ಟ್ 5-10 ಮಿನಿಟ್ಸ್ ನೋಡಿ ಅಷ್ಟೇ. ಓಕೆ, ಡೆಪ್ತ್ ಅನಾಲಿಸಿಸ್ ಏನ್ ಬೇಡ. ಜಸ್ಟ್ ಹೇಳನಲ್ಲ, ಈ ತರದೆಲ್ಲ ನಿಮ್ಗೆ ಹೆಡ್ಲೈನ್ಸ್ ಅಲ್ಲೇ ಇರುತ್ತೆ. ಅಥವಾ ನಾರ್ಮಲ್ ನೀವು ಯಾವ್ದೋ ಲೋಕಲ್ ಯೂಟ್ಯೂಬ್ ಚಾನಲ್ಸ್ ಫಾಲೋ ಮಾಡ್ತಿದ್ರು ಜನರಲ್ ಕರ್ನಾಟಕ ನ್ಯೂಸ್, ಅದರಿಂದಾನೇ ಕ್ವಶನ್ಸ್ ಬರುತ್ತೆ. ಓಕೆ, ಸ್ವಲ್ಪ ಡೆಪ್ತ್ ಅಲ್ಲಿ ಇರುತ್ತೆ. ಐ ವಿಲ್ ಟೆಲ್ ಯು ಥ್ರೂ ದಿಸ್ PYQ ಕ್ಲಾಸ್ ಅನಲೈಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಯಾವ್ದನ್ನ ಲೈಕ್ ಲಾಸ್ಟ್ ಕ್ಲಾಸಸ್ ಅಲ್ಲಿ ಹೇಳಿನಲ್ಲ, ವಾಟ್ ಶುಡ್ ಬಿ ಸ್ಕಿಪ್ ಮಾಡೋದು, ಯಾವ್ದನ್ನ ಯಾವ ತರ ಅಪ್ರೋಚ್ ಮಾಡ್ಬೇಕು ಅಂತ. ದೀಸ್ ಡಾಕ್ಯುಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವನ್ ಫಾರ್ ಮೇನ್ಸ್ ಮತ್ತೆ ಪ್ರೀಗೆ. ಓಕೆ, ಈಗ ಪ್ರೀಗೆ ನವೆಂಬರ್ ಡಿಸೆಂಬರ್ ಇಲ್ಲಿದ್ರೆ, ಈಗ 26 ಏನಿದೆ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಿಮ್ಗೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಬರುತ್ತೆ ಡಿಫ್ರೆಂಟ್. ಓಕೆ, ಕರ್ನಾಟಕ ಸ್ಪೋರ್ಟ್ಸ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಓಕೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇದೆಲ್ಲಾನು ನಿಮ್ಗೆ ಎಕನಾಮಿಕ್ ಸರ್ವೆ ಕವರ್ ಆಗಿರುತ್ತೆ. ಫ್ರಮ್ ದೇರ್ ಓನ್ಲಿ ದೇ ವಿಲ್ ಪಿಕ್ ದ ಕ್ವಶನ್. ಓಕೆ, ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಏನಾಯ್ತು ಅಂತ. ಸೊ ನೆಕ್ಸ್ಟ್ ನೀವು ಕ್ವಶನ್ಸ್ ನೋಡ್ಬೇಕಾದ್ರೆ, ಓಕೆ, ಅಲ್ಲಿ ನಿಮ್ಗೆ ಹೇಳ್ತೀನಿ ಎಲ್ಲಿಂದ ಪಿಕ್ ಮಾಡಿದಾರೆ ಏನು ಅಂತ. ಹೇಳಿದ್ನಲ್ಲ, ದಿಸ್ ಸೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿಂದ ಕ್ವಶನ್ಸ್ ಬರುತ್ತೆ. ಆಮೇಲೆ ಎನ್ವಿರಾನ್ಮೆಂಟ್ ಮತ್ತೆ ಎಕಾಲಜಿ ಈ ತರ. ಓಕೆ, ಕರ್ನಾಟಕ ರಿಲೇಟೆಡ್ ಅಲ್ಲಿ ಎಲ್ಲೆಲ್ಲಿ ಇದನ್ನು ಅಷ್ಟೇ ನಿಮಗೆ ಸ್ಟ್ಯಾಟಿಕ್ ಸಿಲೆಬಸ್ ಅಂತಾನೆ ಇದೆಲ್ಲ ಕವರ್ ಆಗುತ್ತೆ. ಓಕೆ, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತು 5 ನ್ಯಾಷನಲ್ ಪಾರ್ಕ್, ಕರ್ನಾಟಕದಲ್ಲಿರೋ ಟೈಗರ್ ರಿಸರ್ವ್ಸ್, ಈಗ ರೀಸೆಂಟ್ 5 ರಾಮ್ಸಾರ್, ಅಂಕಸಮುದ್ರ, ಅದೆಲ್ಲ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಈಗ ರೀಸೆಂಟ್ ಅಡಿಷನ್ಸ್ ಏನೇನು ಹೇಳಿದ್ರೆ ನೀವು ಟು ಫೋಕಸ್ ಆನ್ ದಟ್. ಮೆಂಟಲ್ ಅಬಿಲಿಟಿ ಹೇಳಿದ್ನಲ್ಲ, ಅದಕ್ಕೆ ಸಪರೇಟ್ ಕ್ಲಾಸಸ್ ನಮ್ಮ ಪ್ರಿಲಿಮ್ಸ್ ಕೋರ್ಸ್ ತಗೊಂಡಿದ್ರೆ ಅದರಲ್ಲೂ CSET ಕವರ್ ಆಗುತ್ತೆ. ಓಕೆ, ಈಗ ರೀಸೆಂಟ್ ಅಡಿಷನ್ ಆಗಿ ರೀಸೆಂಟ್ PYQs, ಓಕೆ, UPSC PYQs ಮೇಲೂ ಓಕೆ ವಿ ಕ್ಯಾನ್ ಆಡ್ 2 classes ಎಕ್ಸ್ಟ್ರಾ ಆರ್ ವಿಲ್ ಪ್ಲಾನ್ ವಿತ್ ಇಟ್. ಓಕೆ, ಅದರಲ್ಲೂ ಮಾಡ್ಬೋದು. ನೀವು ಕ್ವಶನ್ ಸಾಲ್ವ್ ಮಾಡ್ತಾ ಇರಬೇಕು. ಗಾಟ್ ಇಟ್? ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಅರ್ಥ ಆಯ್ತಲ್ಲ? ಇಲ್ಲೂ ಅಷ್ಟೇ, ಇವನ್ ಇಫ್ ಈಸ್ ಅನ್ UPSC ಆಸ್ಪಿರೆಂಟ್ ಆಗಿದ್ರು, ಓಕೆ, ದಿಸ್ ಇಸ್ ಅ ನ್ಯೂ ಸಬ್ಜೆಕ್ಟ್ ಫಾರ್ ದಮ್. ಓಕೆ, ಎಕ್ಸ್ಕ್ಲೂಸಿವ್ ಕರ್ನಾಟಕ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಫಾರ್ ಅನ್ ಬಿಗಿನರ್ ಆಲ್ಸೋ ವಿಲ್ ಬಿ ಇನ್ ದ ಸೇಮ್ ಲೆವೆಲ್. ಇಟ್ ಈಸ್ ಆಲ್ಸೋ ಏನ್ ಫ್ರೆಶ್ ಅಂತಾನೆ. ಅರ್ಥ ಆಯ್ತಲ್ಲ? ಬೇರೆ KS ಲೈಕ್ ಕರ್ನಾಟಕ ಎಕ್ಸಾಮ್ಸ್ಗೆ ಓದಿರೋರ್ಗೆ ದೇ ಕ್ಯಾನ್ ಹ್ಯಾವ್ ಅನ್ ಚೆಕಪ್, ಲೈಕ್ VOA, ಓಕೆ, ಗ್ರೂಪ್ B ಯಾವ್ದೊಂದು ಎಕ್ಸಾಮ್ ಪ್ರಿಪೇರ್ ಆಗಿದ್ರೆ ದೇ ಕ್ಯಾನ್ ಸ್ವಲ್ಪ ಟಚ್ ಇರುತ್ತೆ. ಬಿಟ್ರೆ ಫಾರ್ ಆಲ್ ಇಟ್ ವಿಲ್ ಬಿ ಲೈಕ್ ಎ ಬಿಗಿನಿಂಗ್ ಇಂದ ರೇಸ್ ಸ್ಟಾರ್ಟ್ ಮಾಡಿದೆ. ಗಾಟ್ ಇಟ್? ಸೊ ಡೋಂಟ್ ಪ್ಯಾನಿಕ್. ನಾನು ಈ PYQs ಅನಾಲಿಸಿಸ್ ಮಾಡ್ತಿರೋದು ಅದಕ್ಕೆ. ಓಕೆ, ನೀವು ಓದ್ಬೇಕಾದ್ರೆ ಯಾವ ಡೆಪ್ತ್ ಅಲ್ಲಿ ಹೆಂಗೆ ಓದ್ಬೇಕು, ಓಕೆ, ಎಲ್ಲೆಲ್ಲಿ ಫೋಕಸ್ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ಸ್ಟಾರ್ಟ್ ದ ಪೇಪರ್. ಈಗ ನಿಮ್ಗೆ ಲೈಕ್ ಇಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೋರ್ಸಸ್ ಅಂತ ಇದಕ್ಕೆ ಎಕ್ಸ್ಕ್ಲೂಸಿವ್ ಪೇಪರ್ 2ಗೆ ನೀವು ಯಾವುದೋ ಒಂದು ಬುಕ್ ಆಗಲಿ ಎಕ್ಸ್ಕ್ಲೂಸಿವ್ ಸೋರ್ಸಸ್ ಅಂತ ಇಲ್ಲ. ಪೇಪರ್ 1 ಆಗೋದ್ರಲ್ಲಿ ಈಗ ಪಾಲಿಟಿ ಇದೆ, ಹಿಸ್ಟ್ರಿ, ಪಾಲಿಟಿ, ಅದಕ್ಕೆಲ್ಲ ಪ್ರಾಪರ್ ಸೋರ್ಸ್ ಇದೆ. ಇದಕ್ಕೆ ಮೇನ್ ಸೋರ್ಸ್ ಹೇಳೋದಲ್ಲ, ದೀಸ್ ಡಾಕ್ಯುಮೆಂಟ್ಸ್ ಅಂಡ್ ಕರೆಂಟ್ ಅಫೇರ್ಸ್. ಓಕೆ, ಬೇಸಿಕ್ ಕರೆಂಟ್ ಅಫೇರ್ಸ್. ಮತ್ತೆ ನಮ್ಮ ಲೈಕ್ ಬ್ಯಾಚ್ ತಗೊಂಡಿದ್ರೆ ನೀವು ತಗೊಂಡಿರೋರಿಗೆ ನೋಟ್ಸ್. ಓಕೆ, ವಿಲ್ ಪ್ರೊವೈಡ್ ದ ನೋಟ್ಸ್ ಫಾರ್ ಕರ್ನಾಟಕ ಪೇಪರ್ 2 ಟಾಪಿಕ್ಸ್ಗೆ. ಫ್ರಮ್ ದೇರ್ ಯು ಕ್ಯಾನ್ ರೆಫರ್. ಗಾಟ್ ಇಟ್? This is the paper. Okay, R series ಹೇಳಿದ್ನಲ್ಲ, R series. ನಾನು ಒರಿಜಿನಲ್ ಪೇಪರ್ ವಾಸ್ ದೇರ್, ಇಟ್ ವಾಸ್ ಮಾರ್ಕ್ಡ್. ಓಕೆ, ವೇಟ್, ಐ ವಿಲ್ ಶೋ ಯು. ಇದು ಪೇಪರ್ ಈ ತರ ಇದೆ. ಓಕೆ, ದೇ ಹ್ಯಾವ್ ಮಾರ್ಕ್ಡ್. ಓಕೆ, ಸಮನ್ ಹ್ಯಾಸ್ ಮಾರ್ಕ್ಡ್. ಓಕೆ, ಅದಕ್ಕೆ ಆ ಪೇಪರ್ ತೋರಿಸ್ತಿಲ್ಲ, ಕನ್ವರ್ಟೆಡ್. ಅದನ್ನ PDF ತರ ಕನ್ವರ್ಟ್ ಮಾಡಿ ನಿಮ್ಗೆ ಈಸಿಯಾಗಿ ಕಾಣಿಸ್ಲಿ. ಓಕೆ, ದಿಸ್ ಮಾರ್ಕಿಂಗ್ ಎಲ್ಲ ಇದ್ರೆ ವಿಲ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಡಿಸ್ಟ್ರಾಕ್ಟ್ ಆಗ್ತೀರಾ ಅಂತ ಚೇಂಜ್. ಓಕೆ, ಈ ಪೇಪರ್ ಅಪ್ಲೋಡ್ ಆಗಿರುತ್ತೆ, ಒರಿಜಿನಲ್. ಓಕೆ, PDF ವಿಲ್ ಬಿ ಅಪ್ಲೋಡೆಡ್, ಡೋಂಟ್ ವರಿ. ಓಕೆ, ಇದನ್ನು ರೆಫರ್ ಮಾಡ್ಬೋದು ಇನ್ ಕೇಸ್ ನಿಮಗೆ R series ಓಕೆ ಈ ತರ ಮಾರ್ಕ್ ಇಲ್ದರೆ ಸಿಕ್ಕ ಅಂದ್ರೆ ಬೆಟರ್. ಅವ್ರ ಇನ್ ಕೇಸ್ ಈ ಪೇಪರ್ ಅಪ್ಲೋಡ್ ಆಗುತ್ತೆ, ಆ PDF ಅಪ್ಲೋಡ್ ಆಗುತ್ತೆ. ಗಾಟ್ ಇಟ್?
ದೇ ಹವ್ ಸ್ಕ್ರಿಬಲ್ಡ್. ಓಕೆ, ಈ ತರ ಇದ್ದಾಗ ಓಕೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಲೈಕ್ ಅಂದ್ರೆ ಡಿಸ್ಟ್ರಾಕ್ಟ್, ಪ್ರಾಪರ್ ಆಗಿ ನೋಡಕ್ ಆಗಲ್ಲ ಅಂತ ವಿ ಹವ್ ಡನ್ ಲೈಕ್ ದಟ್. ವಾಟ್ ಇಟ್ ಆರ್ ಸೀರೀಸ್. ಓಕೆ, ಇನ್ನೊಂದು ಡೌಟ್, ಲೈಕ್ ಮೋಸ್ಟ್ ಆಫ್ ದಮ್ ವೇರ್ ಆಸ್ಕಿಂಗ್ ಇನ್ ಕನ್ನಡ. ಓಕೆ, ಇಲ್ಲಿ ಕನ್ನಡ ಸ್ವಲ್ಪ ಓದಕ್ಕೆ ಡಿಫಿಕಲ್ಟ್ ಆಗ್ಬೋದು, ಬಟ್ ಫೋಕಸ್ ಆನ್ ದ ಅಪ್ರೋಚ್, ಯಾವ ತರ ಸಾಲ್ವ್ ಮಾಡ್ತಾ ಇದೀವಿ ಅಂತ. ಓಕೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇವನ್ ಇಫ್ ಇಟ್ ಈಸ್ ಕನ್ನಡ ಆರ್ ಇಂಗ್ಲಿಷ್. ಓಕೆ, ಇಂಗ್ಲಿಷ್ ವರ್ಷನ್ ಇಟ್ಕೊಳ್ಳಿ, ದೋಸ್ ಆರ್ ಲೈಕ್ ಕನ್ನಡ ಮೀಡಿಯಂ ಇರೋರು ಕನ್ನಡ ವರ್ಷನ್, ಇಂಗ್ಲಿಷ್ ವರ್ಷನ್ ಇರೋರು ಇಂಗ್ಲಿಷ್ ಮೀಡಿಯಂ ಇರೋರು ಇಂಗ್ಲಿಷ್ ವರ್ಷನ್. ಓಕೆ, ಫೋಕಸ್ ಆನ್ ದ ಅಪ್ರೋಚ್, ನೀವು ಅಪ್ರೋಚ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಕ್ವಶನ್ ಇಂಗ್ಲಿಷ್ ಅಲ್ಲಿ ಇದ್ರು ಹೆಂಗೆ ಸಾಲ್ವ್ ಮಾಡ್ತಾ ಇದಾರೆ. ಓಕೆ, ಇಷ್ಟು ಬೇಸಿಕ್ ಇಂಗ್ಲಿಷ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದೆಮ್ ಓದಿರ್ತೀರಾ, ಅರ್ಥ ಆಗುತ್ತೆ ಅಂತ ಐ ವಿಲ್ ಓಕೆ ಅನ್ಕೋತೀನಿ. ಗಾಟ್ ಇಟ್. ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. BBMP recently launched ನಂಬಿಕೆ ನಕ್ಷೆ, okay, which provides a building plan approval completely online. Okay, completely online. ಇದರದ ವರ್ಡ್ಸ್ ಮೇಲೆ ಫೋಕಸ್ ಮಾಡಿ. Okay, it applies for construction. Okay, it applies for the construction of independent houses on the plot size more than 50-80 square feet. Okay, ನಿಮಗೆ ಡೈಮೆನ್ಷನ್ ಗೊತ್ತಿರುತ್ತೆ. ಓಕೆ, 30-40. ಓಕೆ, ನಾರ್ಮಲ್ ಡೈಮೆನ್ಷನ್ 30-40 ಸೈಟ್, ಇಲ್ಲಿ 50-80 ಗಿಂತ ಜಾಸ್ತಿ ಇದ್ರೆ ಆಗತ್ತೆ ನಂಬಿಕೆ ನಕ್ಷೆ ಅಂದ್ರೆ ಪ್ಲಾನ್. ಓಕೆ, ಪ್ಲಾನ್ ಅಪ್ರೂವಲ್ ಅಂತ ಕೇಳಿರ್ತಾರೆ. ಆ ತರ ಅಪ್ಲಿಕೆಂಟ್ಸ್ ಆರ್ ಗಿವನ್ ಎ ಮ್ಯಾಕ್ಸಿಮಮ್ ಆಫ್ 30 days ಟು ಪೇ ದ ಫೀಸ್ ಟು BBMP ಥ್ರೂ an ಆನ್ಲೈನ್ ಪೇಮೆಂಟ್ ಗೇಟ್ವೇ. ಓಕೆ, ನೆಕ್ಸ್ಟ್, BBMP ಪ್ಲಾನ್ ಟು ಇಶ್ಯೂ ಎ ಫೈನಲ್ ಬಿಲ್ಡಿಂಗ್ ಲೈಸೆನ್ಸ್ ಇನ್ 15 days ವಿತ್ ಅ ಡಿಜಿಟಲ್ ಸಿಗ್ನೇಚರ್. ಓಕೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿರೋದು 1 only 2 only. ಓಕೆ, ಇಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಈ ಎಲಿಮಿನೇಟ್ ಆಗಿದ್ರೆ ಈಸಿಯಾಗಿ ಮಾಡ್ಬೋದಿತ್ತು, ಬಟ್ ಈ ತರ ಇದ್ದಾಗ ಆಲ್ 4 ಸ್ಟೇಟ್ಮೆಂಟ್ಸ್ ನಿಮ್ಗೆ ಪಕ್ಕ ಗೊತ್ತಿರಲೇಬೇಕು. ಸಿ, ಇಲ್ಲಿ ಆಲ್ರೆಡಿ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ 1 ಲೆವೆಲ್ ಆಫ್ ಡಿಫಿಕಲ್ಟಿ ಇಲ್ಲ ಆಯ್ತು. ಈ ತರ ಆಪ್ಷನ್ಸ್ ಕೊಟ್ಟಾಗ ತಿರ್ಗಾ 1 more level ಆಫ್ ಡಿಫಿಕಲ್ಟಿ ಆಡ್ ಆಯ್ತು. ಓಕೆ, ದಟ್ ಈಸ್ ಹೌ ದ ಲೆವೆಲ್ ಇಸ್. ಓಕೆ, 2026 ದೇ ಕ್ಯಾನ್ ಮೇಕ್ ಸ್ಟಿಲ್ ಮೋರ್ ಡಿಫಿಕಲ್ಟ್ ಬಿಕಾಸ್ UPSC 2026 ಪೇಪರ್ ಮೋಸ್ಟ್ ಆಫ್ ದಮ್ ನೋಡಿರ್ತೀರಾ, ನೋಡಿಲ್ಲ ಅಂದ್ರೆ ನೋಡಿ ಯಾವ ತರ ಇದೆ ಅಂತ. ಓಕೆ, ಫಾರ್ ಬಿಗಿನರ್ಸ್. ಓಕೆ, ಇಲ್ಲ ಅರ್ಥ ಲೈಕ್ ಓಕೆ ಸಿಂಪಲ್ ಅನ್ಸ್ಬೋದು, ದೋಸ್ ಆರ್ ವೆಟರನ್ಸ್, ಅವರಿಗೆ ಆಕ್ಚುಲಿ ಗೊತ್ತಾಗುತ್ತೆ ಪ್ರಿಪರೇಷನ್ಗೂ ಕೇಳಿರೋ ಕ್ವಶನ್ಸ್ಗೂ. ಸೊ ದಿಸ್ ಇಸ್ ಅ ಲೆವೆಲ್ ಆಫ್ ಕ್ವಶನ್ ದೇರ್ ಆಸ್ಕಿಂಗ್. ಓಕೆ, ಇಲ್ಲಿ ಆನ್ಸರ್ ಬಂದು ಓನ್ಲಿ 2. ಓಕೆ, 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಯಾವ್ದಾದ್ರು ಅಂತ. ಓಕೆ, ಇಟ್ ಈಸ್ ಇದೆಯಲ್ಲ, ಬಿ ಸ್ಟೇಟ್ಮೆಂಟ್ ಈಸ್ ರಾಂಗ್, ಇದು ಕರೆಕ್ಟ್. BBMP ರೀಸೆಂಟ್ಲಿ ಲಾಂಚ್ ನಂಬಿಕೆ ನಕ್ಷೆ. ಓಕೆ, ಈಗ ರೀಸೆಂಟ್ ಆಗು ನೀವು ನೋಡಿರ್ಬೋದು. ಓಕೆ, ಎ ಖಾತಾ ಮತ್ತೆ ಬಿ ಖಾತಾಗೆ ಪ್ಲಾನ್ ಅಪ್ರೂವಲ್ಸ್ ಕೊಡ್ತಿಲ್ಲ. ಓಕೆ, ಎ ಖಾತಾ ಇದ್ರೆ ಮಾತ್ರ ಇದೆ, ಬಿ ಖಾತಾ ಇಲ್ಲ. ಬೆಂಗಳೂರಲ್ಲಿ ಎಷ್ಟೊಂದು ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದೆ ಅಂತ. ಓಕೆ, ದಟ್ ಇಸ್ ರೂಲ್ಸ್, ಅದ್ರ ಮೇಲೆಲ್ಲ ದೇ ಕ್ಯಾನ್ ಆಸ್ಕ್ ಎ ಕ್ವಶನ್. ಈಗ GBA. ಓಕೆ, ಅರ್ಲಿಯರ್ ಇಟ್ ವಾಸ್ BBMP. ಡೆಫಿನೆಟ್ಲಿ ದಿಸ್ ಇಯರ್ ದೇರ್ ವಿಲ್ ಬಿ ಎ ಕ್ವಶನ್ ಆನ್ GBA ಮೇಲೆ ಕ್ವಶನ್ ಬಂದೇ ಬರುತ್ತೆ, ಇವನ್ ಇನ್ ಪ್ರಿಲಿಮ್ಸ್, ಮೇನ್ಸ್. ಓಕೆ, ಇವನ್ ದೇ ಕ್ಯಾನ್ ಆಸ್ಕ್ ಫಾರ್ ಎನ್ essay ಆಲ್ಸೋ. ವಾಟ್ ಇಟ್ GBA is very important topic. Definitely there will be a question. ಇದನ್ನ ಡೆಪ್ತ್ ಅಲ್ಲಿ ನೀವು ಟು ಕವರ್. ಓಕೆ, ದಿಸ್ ಕ್ವಶನ್ ಇಸ್ ಕರೆಕ್ಟ್. ನೆಕ್ಸ್ಟ್, ಇಟ್ ಅಪ್ಲೈಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಆನ್, ಇದು ನೋಡಿ ಹೆಂಗೆ ಚೇಂಜ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಮೋರ್ ದನ್, ಇದು ಆಕ್ಚುಲಿ ಅಪ್ ಟು 50-80 ಸ್ಕ್ವೇರ್ ಫೀಟ್ ಅಂತ, ಅಪ್ ಟು ಅಲ್ಲಿವರೆಗೂ, ಅದಕ್ಕಿಂತ ಜಾಸ್ತಿ ಅಲ್ಲ. ಗಾಟ್ ಇಟ್. ನಿಮಗೆ ಫಸ್ಟ್ ಪಾರ್ಟ್ ಅಲ್ಲೂ ಹೇಳಿದೆ ನಾನು. ಓಕೆ, ಹೆಂಗೆ ಟ್ವೀಕ್ ಮಾಡ್ತಾರೆ. ಓಕೆ, ಅಪ್ ಟು, ಮೋರ್ ದನ್. ಓಕೆ, ಸ್ಮಾಲ್ ಚೇಂಜಸ್ ನಂಬರ್ ನೋಡಿ, ಇಲ್ಲಿ ಮೋರ್ ದನ್ ಕೇಳಿದ್ದಾರೆ. ದಟ್ ಈಸ್ 50-80 ಅಪ್ ಟು ಅಲ್ಲಿಯವರೆಗೂ. ಓಕೆ, ಅದಕ್ಕಿಂತ ಜಾಸ್ತಿ ಅಲ್ಲ, 50-80 ಒಳಗಡೆ ಇರಬೇಕು. ನೆಕ್ಸ್ಟ್, applicants are given a maximum of 30 days to pay the fees to BBMP through an online payment gateway. ಇದು ಅಷ್ಟೇ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್, BBMP plans to issue a final building 15 ದಿನದಲ್ಲಿ ಲೈಸೆನ್ಸ್ ಕೊಡ್ತಾರೆ. ಕರೆಕ್ಟ್. ಇದು ಪೇಮೆಂಟ್ ವಿಂಡೋ, ಇಟ್ಸ್ ಅಪ್ ಟು ಅಲ್ಲ. ಓಕೆ, ಮ್ಯಾಕ್ಸಿಮಮ್ ಇಲ್ಲ, ದೇರ್ ಇಸ್ ಎ ಟೈಮ್ ಲಿಮಿಟ್, ಇನ್ನ ಎಕ್ಸ್ಟ್ರಾ ಡೇಸು ಅವೈಲಬಲ್ ಇದೆ ಅಂತ. ಓಕೆ, ಈ ಕ್ವಶನ್ ಐ ವಿಲ್ ಮಾರ್ಕ್ ಇಟ್ ಆಸ್ ಡಿಫಿಕಲ್ಟ್. ಓಕೆ, ಇವನ್ ನಮಗೂ ಡಿಫಿಕಲ್ಟ್ ಇತ್ತು. ಓಕೆ, ನಕ್ಷೆ ಬಗ್ಗೆ ಓಕೆ ನೋಡಿರ್ತೀವಿ, ಇಷ್ಟು ಡೀಟೇಲ್ ಆಗಿ ಯಾರು ಆಕ್ಟ್ ಆಗ್ಲಿ ಇದನ್ನ ನೋಡಿರಲ್ಲ. ಬಟ್ ಈ ಇದರಿಂದ ಏನ್ ಗೊತ್ತಾಗುತ್ತೆ, ನೆಕ್ಸ್ಟ್ ಯಾವುದೇ ಪ್ಲಾನ್ಸ್ ಈಗ ಏನೇ ನಡೀತಿರ್ಬೋದು. ಓಕೆ, ಈಗ ನೀವು ನೋಡ್ತಿರ್ಬೋದು. ಓಕೆ, ಫುಟ್ಪಾತ್ ಕ್ಲಿಯರೆನ್ಸ್ ನಡೀತಾ ಇದೆ. ಓಕೆ, ಅದರ್ ರಿಲೇಟೆಡ್ ಏನಾದ್ರು ಆಕ್ಟ್ಸ್ ಇರ್ಬೋದು, ಏನು ಗೈಡ್ ಲೈನ್ಸ್ ತಂದಿದ್ದಾರೆ. ಓಕೆ, ಗೈಡ್ ಲೈನ್ಸ್ ಅದ್ರ ಮೇಲೆ ಯು ಕ್ಯಾನ್ ಸಿ. ಇವನ್ ಇದು ಅಷ್ಟೇ, ಇದು ಮೇಜರ್ ಆಗುತ್ತೆ. ಓಕೆ, ಎ ಖಾತಾ ಅಂಡ್ ಬಿ ಖಾತಾಗೆ ಯಾವ ತರ ವಾಟ್ ಈಸ್ ಡೂಯಿಂಗ್. ಓಕೆ, ಈಗ ನಿಮ್ಗೆ ಲೈಕ್ ವೆನ್ DK ಶಿವಕುಮಾರ್ ಸರ್ DCM ಆದಾಗ ದೇರ್ ವಾಸ್ ಅನ್ ಇದು ಬಿಟ್ಟಿದ್ರು, ಎ ಖಾತಾ ಕನ್ವರ್ಟ್ ಮಾಡ್ಕೋಬಹುದು ಅಂತ. ದೇರ್ ವಿಲ್ ಬಿ ಎ ಚಾನ್ಸಸ್, ಅಲ್ಲಿ ಕೇಳ್ಬೋದು 30-40 ಸೇಮ್, ದೇ ಕ್ಯಾನ್ ಆಸ್ಕ್ ಆನ್ ಸೇಮ್ ಪ್ಯಾಟರ್ನ್. ಓಕೆ, ಇದ್ರ ಮೇಲೆ ದೀಸ್ ಥಿಂಗ್ಸ್ ವಿಲ್ ಬಿ ಕವರ್ಡ್ ಇನ್ ಅವರ್ ನೋಟ್ಸ್. ಓಕೆ, ಈ ಇದ್ರ ಮೇಲೆ ನಾವು ಫೋಕಸ್ ಮಾಡಿ ವಿಲ್ ಮೇಕ್ ಅ ನೋಟ್ಸ್. ವಾಟ್ ಇಟ್ ದಿಸ್ ಕ್ವಶನ್ ಹೇಳಿದ್ನಲ್ಲ, ಇಟ್ ವಿಲ್ ಬಿ ಮೋರ್ ಆಫ್ ಡಿಫಿಕಲ್ಟ್. ಅದು ಈ ತರ ಆಪ್ಷನ್ಸ್ ಆದಾಗ ಡಿಫಿಕಲ್ಟ್ ಇರುತ್ತೆ. ಸೊ ದಿಸ್ ವಾಸ್ ಫಸ್ಟ್ ಕ್ವಶನ್. ಓಕೆ, ಆರ್ ಸೀರೀಸ್ ಅಲ್ಲಿ ಇದೇ ಫಸ್ಟ್ ಕ್ವಶನ್ ಇದ್ದಾಗ
there will be a panic situation. Okay, ನನಗೆ ಗೊತ್ತೇ ಇಲ್ಲ, ಫಸ್ಟ್ ಕ್ವಶನ್ ಗೊತ್ತಿಲ್ಲ ಅಂತ. ಓಕೆ, ಈ ತರ ಇದ್ದಾಗ ಹೇಳೋದಲ್ಲ, ಜಸ್ಟ್ ಸಿ, ಗೊತ್ತಿಲ್ಲ ಅಂದ್ರೆ ಜಸ್ಟ್ ಸ್ಕಿಪ್ ಇಟ್. ಓಕೆ, ಡೋಂಟ್ ವರಿ, ಆಲ್ರೆಡಿ ಹೇಳಿದೆ ನಿಮಗೆ 10 ಕ್ವಶನ್ಸ್ ಸ್ಕಿಪ್ ಮಾಡೋ ತರನೇ ಇರುತ್ತೆ. ಗಾಟ್ ಇಟ್? ನಾವು ಲೆಟ್ ಅಸ್ ಸಿ ದ ಸೆಕೆಂಡ್ ಕ್ವಶನ್. ಆಕ್ಚುಲಿ ಇದನ್ನ ಡ್ರಾಪ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೈನ್ ಏನ್ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಡ್ರಾಪ್ ಕ್ವಶನ್ ಅಂತ ಮಿಸ್ ಮಾಡಬಾರ್ದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ಓಕೆ, ಇನ್ಕರೆಕ್ಟ್ ಹೇಳಿರೋದು. ರಾಜ್ಯೋತ್ಸವ ಅವಾರ್ಡ್, ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಆರ್ ಕರೆಕ್ಟ್, ಕನ್ಫರ್ಡ್ ಆನ್ಯುವಲಿ ಬೈ ಕರ್ನಾಟಕ ಗೌರ್ಮೆಂಟ್ ಆನ್ ಒಕೇಶನ್ ಆಫ್ ಕನ್ನಡ ರಾಜ್ಯೋತ್ಸವ ಮಾರ್ಕ್ ಬೈ November 1. ಓಕೆ, ಈ ಅವಾರ್ಡ್ ಅಲ್ಲಿ 1 ಲಕ್ಷ ಮತ್ತೆ 20 ಗ್ರಾಮ್ ಗೋಲ್ಡ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೈಟೇಷನ್: Committee of 5 members is formed to select the awards in the field of medicine, law, music, theatre, cinema, among many more. This year, the government is set to confirm 69 award. Okay, awards on 69 people. ಇಲ್ಲಿ ಕೇಳಿರೋದು ಇನ್ಕರೆಕ್ಟ್. ಸಿ, ಅದಕ್ಕೆ ಹೇಳಿದೆ ಇಲ್ಲಿ ಮಾರ್ಕ್ ಮಾಡಬೇಕು ಅಂತ. ನೀವು ಜನರಲ್ ಆಗಿ ಓದಿ ಕರೆಕ್ಟ್ ಅನ್ಕೊಂಡು ಇಲ್ಲಿ ಬರ್ತಾ ಬರ್ತಾ ಕರೆಕ್ಟ್ ಆನ್ಸರ್ ಮಾರ್ಕ್ ಮಾಡ್ಬಿಟ್ಟಿರ್ತೀರಾ. ಗಾಟ್ ಇಟ್? ಅದಕ್ಕೆ ಕ್ವಶನ್ ನ ಒಂದಲ್ಲ 2 ಸಲ ಓದ್ಬೇಕು. ಓಕೆ, ಇಲ್ಲಿ ಮಾಡ್ತಾನೆ ಇನ್ಕರೆಕ್ಟ್, ಇಲ್ಲಿಗೆ ಹಿಂಗ್ ಹಾಕೋಬೇಕು ಮಾರ್ಕ್. ಓಕೆ, ಇನ್ಕರೆಕ್ಟ್ ಇದೆ ಅಂತ. ಸಪೋಸ್ ನೀವು ಸಿ ಈ 4 ಸ್ಟೇಟ್ಮೆಂಟ್ ಓದೋ ಅಷ್ಟರಲ್ಲಿ ನಿಮ್ ಮೈಂಡ್ ಕರೆಕ್ಟ್ ಅನ್ಕೊಂಡು ಇಲ್ಲಿ ಆಪ್ಷನ್ ನ ಟಿಕ್ ಮಾಡ್ಬಿಟ್ಟಿರುತ್ತೆ. ದಿಸ್ ವಾಸ್ ಆಕ್ಚುಲಿ ಡ್ರಾಪ್ಡ್. ಓಕೆ, ಡ್ರಾಪ್ಡ್ ಕ್ವಶನ್. ಗಾಟ್ ಇಟ್? ಫಸ್ಟ್ ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲಿ ಓಕೆ ಎ ಅಂಡ್ ಸಿ ಅಂತ ಕೊಟ್ಟಿದ್ರು. ಓಕೆ, ಆಕ್ಚುಲಿ ಅದು ಅವಾರ್ಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಲ್ಲ. ಓಕೆ, ಸ್ಟೇಟ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು? ಓಕೆ, ಕರ್ನಾಟಕ ರತ್ನ. ಓಕೆ, ಕರ್ನಾಟಕ ರತ್ನ. ಓಕೆ, ರೀಸೆಂಟ್ ಆಗಿ ಯಾರಿಗೆ ಕೊಟ್ಟರು ಯೋಚನೆ ಮಾಡಿ. ಓಕೆ, ಕರ್ನಾಟಕ ರತ್ನ ವಾಸ್ ಕನ್ಫರ್ಡ್ ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಕೊಟ್ಟರು. ಓಕೆ, ಸೊ ಕರ್ನಾಟಕ ರತ್ನ ಮೇಲೆ ದೇ ಕ್ಯಾನ್ ಬಿ ಎ ಕ್ವಶನ್. ಓಕೆ, ರೀಸೆಂಟ್ ಆಗಿ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಹೇಳ್ತಿರೋದು ಅವಾರ್ಡ್ಸ್ ದೇರ್ ಇಸ್ ಒನ್ ಸೆಕ್ಷನ್. ಓಕೆ, ನೆಕ್ಸ್ಟ್ ಇದು 5 ಮೆಂಬರ್ ಪ್ಯಾನಲ್ ಅಲ್ಲ, ಇನ್ನ ಜಾಸ್ತಿ ಜನ ಇರ್ತಾರೆ, ಬಟ್ ಲೇಟರ್ ಇಟ್ ವಾಸ್ ಡ್ರಾಪ್. ಓಕೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಈ ಕ್ವಶನ್ಗೆ. ಓಕೆ, ಸಮ್ಟೈಮ್ಸ್ ಇಟ್ ವಿಲ್ ಬಿ ಲಕ್. ಓಕೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಓಕೆ, ಇಟ್ ವಾಸ್ ನಾಟ್ 5 ಮೆಂಬರ್ಸ್. ಸಿ, ಇಲ್ಲಿ ನೀವು ಏನ್ ಫೋಕಸ್ ಮಾಡಬೇಕು, ಇಲ್ಲಿ ಸ್ವ್ಯಾಪ್ ಮಾಡಿದ್ದಾರೆ. ಕರ್ನಾಟಕ ರತ್ನಗೆ ಇದನ್ನ ಹಾಕಿದ್ದಾರೆ, ರಾಜ್ಯೋತ್ಸವ ಅವಾರ್ಡ್. ಇಟ್ ವಾಸ್ ಆಕ್ಚುಲಿ ಕರ್ನಾಟಕ ರತ್ನ ಜಾಗದಲ್ಲಿ ರಾಜ್ಯೋತ್ಸವ ಅವಾರ್ಡ್ ಹಾಕಿ ಸ್ವ್ಯಾಪ್. ಓಕೆ, ಇದನ್ನ ನೀವು ಫೋಕಸ್ ಮಾಡಬೇಕು. ಇಲ್ಲಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ. ಓಕೆ, ಯಾವ ತರ ಕೇಳ್ತಿದ್ದಾರೆ ಅಂತ ಹೇಳಿದೀನಿ ನಿಮ್ಗೆ ಆಲ್ರೆಡಿ. ನಂಬರ್ ಫ್ಯಾಕ್ಟ್ಸ್ ಇರೋದು ಯೂಶಲಿ ರಾಂಗ್ ಇರುತ್ತೆ. ಓಕೆ, ಇಲ್ಲೂ ಅಷ್ಟೇ ನೋಡಿ, 50, 80, ಮೋರ್ ದ್ಯಾನ್, ಅಪ್ ಟು. ಇದು ಈ ತರ ಸ್ಟೇಟ್ಮೆಂಟ್ ನ ಅವ್ರನ್ನ ರಾಂಗ್ ಮಾಡಕ್ಕೆ ತುಂಬಾ ಈಸಿ. ಗೊತ್ತಾಯ್ತಲ್ಲ? ಓಕೆ, ಈ ತರದ್ರಲ್ಲಿ ಡೈರೆಕ್ಟ್ ಕೊಡ್ತಾರೆ. ಇಲ್ಲಿ ದೇ ಕ್ಯಾನ್ ಟ್ವೀಕ್, ಅದನ್ನ ಚೇಂಜಸ್ ಮಾಡಿ ಅವರು ಕೊಡ್ಬೋದು. ದಟ್ ಈಸ್ ದ ಇಶ್ಯೂ. ಇಲ್ಲೂ ಅಷ್ಟೇ 5 ಮೆಂಬರ್ ಇದೆ. ಓಕೆ, 50. ಓಕೆ, 50 ನ 5 ಮಾಡ್ತಾರೆ, 15 ನ 5 ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಹೇಳಿದೀನಿ ಪೇಪರ್ 1 ಅಲ್ಲಿ 108 ನ 118 ಮಾಡಿದ್ರು. ದೀಸ್ ಆರ್ ದ ಥೀಮ್ಸ್ ಆರ್ ಪ್ಯಾಟರ್ನ್ಸ್ ಅಂತಾರೆ ಇದನ್ನ. ಓಕೆ, ಪ್ಯಾಟರ್ನ್ ಆಫ್ ಕ್ವಶನ್ ಆಸ್ಕಿಂಗ್. ಓಕೆ, ಇದು ಎ ಅಂಡ್ ಸಿ ವೇರ್ ಇನ್ಕರೆಕ್ಟ್. ಇದು ಅಷ್ಟೇ, ಆ ವರ್ಷ 69ನೇ ವರ್ಷ ಆಗಿದ್ರಿಂದ 69 ಜನಕ್ಕೆ ಕೊಟ್ಟಿದ್ರು. ಗಾಟ್ ಇಟ್? ದಿಸ್ ಇಸ್ ಹೌ ವಿ ನೀಡ್ ಟು ಅನಲೈಸ್. ಇವನ್ ದೋ ಇಟ್ ವಾಸ್ ಅ ಗ್ರೇಸ್. ಓಕೆ, ನಿಮಗೆ ಗ್ರೇಸ್ ಇದ್ರು ನೀವಿಟ್ಟು ಅನಲೈಸ್ ಯಾವ ತರ ಏನ್ ಕೇಳಿದ್ದಾರೆ, ಹೆಂಗೆ ರಾಂಗ್ ಮಾಡಿದ್ದಾರೆ, ಇಫ್ ಇಟ್ ಇನ್ಕರೆಕ್ಟ್ ಏನ್ ಯೂಸ್ ಮಾಡಿ ರಾಂಗ್ ಮಾಡಿದ್ದಾರೆ. ದಿಸ್ ಥಿಂಗ್ಸ್ ವಿಲ್ ಬಿ ಬೇರೆ ಕ್ವಶನ್ಸ್ಗೂ ನೀವು ಅಪ್ಲೈ ಮಾಡ್ಬೇಕು. ಓಕೆ, ಈ ತರ ಏನು ಗೊತ್ತಿಲ್ಲದಾಗ ಹೆಂಗೆ ರಾಂಗ್ ಮಾಡ್ತಾರೆ, ಹೆಂಗೆ ರೈಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಅಂತ. ಇಲ್ಲಿ ಹೇಳನಲ್ಲ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕರ್ನಾಟಕ ರತ್ನನ ಇದ್ರಲ್ಲಿ ರಿಪ್ಲೇಸ್ ಮಾಡಿದ್ದಾರೆ. 15 ಮೆಂಬರ್ಸ್, 15 or 5, ಅದ ನಂಬರ್ಸ್ ಎಕ್ಸಾಕ್ಟ್ ಈಗ ಬೇಕಾಗಿಲ್ಲ. ಓಕೆ, ಕಮಿಟಿ ಆಫ್ 5 ಮೆಂಬರ್ಸ್. ಸಿನಾಪ್ಸಿಸ್ ಅಲ್ಲಿ ಇದೆ, ಡೋಂಟ್ ವರಿ. ಓಕೆ, ಸಿನಾಪ್ಸಿಸ್ ಅಲ್ಲಿ ಇದೆ, that will be uploaded. I am here telling the approach. ಹೇಳಿದೀನಲ್ಲ, ಇಟ್ಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್ ಅಂತ. ಡೀಟೇಲ್ಸ್, ಎಕ್ಸ್ಟ್ರಾ ಡೀಟೇಲ್ಸ್ ಐ ವಿಲ್ ಗಿವ್. ಮತ್ತೆ ಅಪ್ರೋಚ್, ಈಗ ಕರೆಂಟ್ ಇವೆಂಟ್ಸ್ದು ಐ ವಿಲ್ ಗಿವ್ ದ ಕಂಟೆಂಟ್. ಓಕೆ, ಇದ್ರದ್ದು ರಿಲೇಟೆಡ್ ಕರೆಕ್ಟ್ ಆನ್ಸರ್ ಏನು ಅದೆಲ್ಲ ನಿಮ್ಗೆ ಆಲ್ರೆಡಿ ಸಿನಾಪ್ಸಸ್ ಇದೆ. ಅಲ್ಲಿರೋದನ್ನ ಎಕ್ಸ್ಟ್ರಾ ಇಲ್ಲಿ ಹೇಳಿ ಯೂಸ್ ಇಲ್ಲ. ಎಕ್ಸ್ಟ್ರಾ ಈಗ ನಿಮ್ಗೆ ಕೆಂಪೇಗೌಡ ಜಯಂತಿ ಬಗ್ಗೆ ಹೇಳಿದೆ. ಓಕೆ, ದಟ್ ಈಸ್ ಹೌ ವಿ ನೀಡ್ ಟು ಫೋಕಸ್ ಅಂತ. ಓಕೆ, ಸಿನಾಪ್ಸಸ್ ಇಲ್ಲದ ಐ ಆಮ್ ನಾಟ್ ಹಿಯರ್ ಎಕ್ಸ್ಪ್ಲೈನ್. ಅಲ್ಲಿ ಸಿನಾಪ್ಸಿಸ್ ಅಲ್ಲಿ ಕಂಪ್ಲೀಟ್ ಇದೆ. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ ನಂಬರ್ 3. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಓಕೆ, ಇದು ನೋಡಿ, ಇದೆಲ್ಲ ಬೇಸಿಕ್ ಕರೆಂಟ್ ಅಫೇರ್ಸ್. ಆವಾಗ ಮೆನ್ಸ್ಟ್ರಲ್ ಲೀವ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಸೊ ಅದೇ ಹೇಳದ್ನಲ್ಲ, ನೀವು ಬೇಸಿಕ್ ಪ್ರಜಾವಾಣಿ ಪೇಪರ್ ಅಲ್ಲಿ ಅಥವಾ ನಾರ್ಮಲ್ ಈಗ ಯಾವ್ದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಕರ್ನಾಟಕ ಹೆಡ್ಲೈನ್ಸ್ ನೋಡ್ತಿರ್ತೀರಲ್ಲ, ಅದರಿಂದಾನೇ ಕ್ವಶನ್ಸ್ ಪಿಕ್ ಮಾಡ್ತಾರೆ. ಕರ್ನಾಟಕಕ್ಕೆ ನೀವು ತಿರ್ಗಾ ಡೆಪ್ತ್ ಅಲ್ಲಿ ಹೋಗ್ಬೇಕು ಅಂತಿಲ್ಲ. ಸಿ, ಕೆಇ ಅಲ್ಲಿ ಕರ್ನಾಟಕ ಸ್ಪೆಸಿಫಿಕ್ ಅಲ್ಲೇ ಕ್ವಶನ್ಸ್ ಕೇಳ್ಬೇಕು ಅವರು. ಕೆಇ ಎಕ್ಸಾಮ್ಸ್ ಇರ್ಬೋದು, PC, ಓಕೆ, ವಿಒ, ಅಲ್ಲಿ ತುಂಬಾ ಡೆಪ್ತ್ ಅಲ್ಲಿ ಹೋಗ್ತಾರೆ. ಇಲ್ಲಿ ದಿಸ್ ವಾಸ್ ಈ ತರ ಮೇಜರ್ ಇವೆಂಟ್ಸ್ ಏನೇನಿದೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಕರ್ನಾಟಕ ಪ್ಲಾನ್ ಟು ಆಫರ್ 6 days ಆಫ್ ಪೇಡ್ ಮೆನ್ಸ್ಟ್ರಲ್ ಲೀವ್ ಆನ್ಯುವಲಿ ಫಾರ್ ವುಮೆನ್ ಓನ್ಲಿ ಇನ್ ಪ್ರೈವೇಟ್ ಸೆಕ್ಟರ್. ಓಕೆ, ಓನ್ಲಿ ಪ್ರೈವೇಟ್ ಸೆಕ್ಟರ್. ಈ ತರ ಆಲ್ರೆಡಿ ನಿಮ್ಗೆ ಹೇಳಿದೀನಿ. ಓನ್ಲಿ ಬಂದಾಗ ಬಿ ಕೇರ್ಫುಲ್. ಓಕೆ, ಕರ್ನಾಟಕ ಇಸ್ ಅ ಸೆಕೆಂಡ್ ಸ್ಟೇಟ್ ಟು ಕಮ್ ಔಟ್ ವಿತ್ ಸಚ್ ಎ ಪಾಲಿಸಿ. ಓಕೆ, ಇದು ಅಷ್ಟೇ. ಅರ್ಲಿಯರ್ ಇಟ್ ವಾಸ್ ಗಿವನ್ ಆಸ್ 2 ಅಂತ ಕೊಟ್ಟಿದ್ರು, ಬಟ್ ಲೇಟರ್ ಇಟ್ ವಾಸ್ ಚೇಂಜ್ ಟು 4. ಓಕೆ, ಅಫಿಷಿಯಲ್
ರಿವೈಸ್ ಕೀ ಆನ್ಸರ್ಸ್ ಪ್ರಕಾರ ಇದು 4. ಓಕೆ, ಇಲ್ಲಿ ನೋಡಿ ಓನ್ಲಿ ಪ್ರೈವೇಟ್ ಅಲ್ಲ, ಇವನ್ ಫಾರ್ ಗವರ್ಮೆಂಟ್ ಸೆಕ್ಟರ್ ಆಲ್ಸೋ. ಓಕೆ, ಗವರ್ಮೆಂಟ್ ಸೆಕ್ಟರ್ ವರ್ಗೂ ಈ ಇದು ಏನು ಇನಿಷಿಯೇಟಿವ್ ಅವೈಲೇಬಲ್ ಇದೆ. ಅರ್ಥ ಆಯ್ತಲ್ಲ, ಪ್ರೈವೇಟು ಗವರ್ಮೆಂಟ್ ಆ ಥರ ಅಲ್ಲ, ಅಕ್ರಾಸ್ ದ ಸೆಕ್ಟರ್ಸ್. ಓಕೆ, ಮೆನ್ಸ್ಟ್ರಲ್ ಲೀವ್ ಇಟ್ ವಾಸ್ ಸೆಕೆಂಡ್ ಸ್ಟೇಟ್. ಓಕೆ, ಸೆಕೆಂಡ್ ಸ್ಟೇಟ್ ಅಲ್ಲ. ಓಕೆ, ಫಸ್ಟ್ ಕೊಟ್ಟಿದ್ದು ಬಿಹಾರ್. ಓಕೆ, ಬಿಹಾರು ಕೇರಳದಲ್ಲಿ ಸಚ್ ಎ ಪಾಲಿಸಿ ನೋಡಿ, ಕರ್ನಾಟಕ ಸೆಕೆಂಡ್ ಸ್ಟೇಟ್ ಟು ಕಮ್ ಔಟ್ ವಿತ್ ಸಚ್ ಎ ಪಾಲಿಸಿ ಆಫ್ಟರ್ ಕೇರಳ. ಓಕೆ, ಕೇರಳ ಅಲ್ಲ, ಫಸ್ಟ್ ಇಟ್ ವಾಸ್ ಇನ್ ಬಿಹಾರ್, ಒಡಿಶಾ, ಕೇರಳ. ಓಕೆ, ಆಮೇಲೆ ಕರ್ನಾಟಕ. ಸೊ ಇಟ್ ಈಸ್ 4 ಹೇಳನಲ್ಲ. ದಿಸ್ ಟೈಮ್ ಈಗ ಜಯಂತಿ ಆಗಿದೆ 14 lakhs, ಅದ್ರ ಮೇಲೆ ಕ್ವಶನ್ ಕೇಳುವ. ಈ ತರ ಮೇಜರ್ ಇವೆಂಟ್ಸ್ ಮೇಲೆ ದೇ ವಿಲ್ ಆಸ್ಕ್ ದ ಕ್ವಶನ್. ಓಕೆ, ದಟ್ ಟೈಮ್ 2024 ಅಲ್ಲಿ ಇದೊಂಥರ ಪ್ರೋಗ್ರೆಸಿವ್ ಮೂವ್ ಆಗಿತ್ತು. ಓಕೆ, ತುಂಬಾ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ 15 ಆರ್ 1 ತಿಂಗಳು ಇದ್ರ ಬಗ್ಗೆ ಪ್ರಜಾವಾಣಿಲಿ ಭೂಮಿಕಾ ಅಂತ ಸೆಕ್ಷನ್ಸ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಲೇಡೀಸ್. ಅದರಲ್ಲಿ ಪ್ರತಿ ಇಂಟರ್ವ್ಯೂಸ್ ಬರ್ದಿತ್ತು, ಅಂದ್ರೆ ಕೇಳಿ ಅದನ್ನ ಈಚ್ ಒಪಿನಿಯನ್ ಆಗ್ತಾ ಇದ್ರು. ಓಕೆ, ನ್ಯೂಸ್ ಅಲ್ಲೂ ಅಷ್ಟೇ ಆಲ್ಮೋಸ್ಟ್ 1 week ದರ್ ವಾಸ್ ಅ ಡಿಬೇಟ್ ಆನ್ ಇಟ್. ಓಕೆ, ಏನಕ್ಕೆ ಕೊಡ್ಬೇಕು ಆ ತರ ಅಂತ. ಈ ತರ ಪ್ರಾಮಿನೆಂಟ್ ನ್ಯೂಸ್ ನೇ ಕೇಳ್ಬೇಕು ಅವರು, ಗೊತ್ತಾಯ್ತಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಓಕೆ, ಸ್ಟೂಡೆಂಟ್ಸ್ ವಿಲ್ ಬಿ ಫ್ರಮ್ ಬೀದರ್ ಇಂದ, ಚಾಮರಾಜನಗರ ಇಂದ ಹಿಡಿದು ಈ ಕಡೆ ಕೋಲಾರಿಂದ, ಓಕೆ, ದಕ್ಷಿಣ ಕನ್ನಡ, ಉಡುಪಿ, ಅವರೆಲ್ಲಾ ಸ್ಟೂಡೆಂಟ್ಸ್ಗೂ ಯೂಸ್ ಆಗ್ಬೇಕು. ಓಕೆ, ಓನ್ಲಿ ಕೋಚಿಂಗ್ ತಗೊಂಡಿರೋ ಸ್ಟೂಡೆಂಟ್ಸ್ ಮಾತ್ರ ಕ್ಲಿಯರ್ ಆಗೋ ತರ ಎಕ್ಸಾಮ್ ಆದ ಕ್ವಶನ್ಸ್ ಕರೆಯಲ್ಲ ಅವರು. ಯಾರ್ಯಾರು ಬೇಸಿಕ್ ನ್ಯೂಸ್ ಪೇಪರು, ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ತಿರ್ತಾರೋ, ಬೇಸಿಕ್ ಸೆಲ್ಫ್ ಸ್ಟಡಿ ಮಾಡ್ತಿರ್ತಾರೋ ಅಂಥವ್ರು ಕ್ವಶನ್ಸ್ ನ ಅಟೆಂಡ್ ಮಾಡೋ ತರ, ಅವ್ರಿಗೆ ಗೊತ್ತಿರೋ ತರ ಇರಬೇಕು. ದಟ್ ಈಸ್ ಹೌ ದೇ ವಿಲ್ ಫ್ರೇಮ್ ದ ಕ್ವಶನ್. ಓಕೆ, ಇದು ಮೈಂಡ್ ಸೆಟ್ ಅಲ್ಲಿ ಇರಲಿ. ಗಾಟ್ ಇಟ್. ಆದ್ರೆ ಒಂದು ಚೂರು ಡೆಪ್ತ್ ಅಲ್ಲಿ ಹೋಗ್ತಾರೆ. ಗಾಟ್ ಇಟ್. ದೇ ಕ್ಯಾನ್ ಮೇಕ್ ಇಟ್ ಆಸ್ 3 ಸ್ಟೇಟ್ಮೆಂಟ್. ಓಕೆ, ಹೇಳಿದ್ನಲ್ಲ. ಈಗ ರೀಸೆಂಟ್ ಆಗಿ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ದರ್ ವಾಸ್ ಅ ಬಿಲ್. ಓಕೆ, ಹೇಟ್ ಸ್ಪೀಚ್ ಬಿಲ್ ಇತ್ತು. ಓಕೆ, ದಿಸ್ ವಾಸ್ ಆಲ್ಸೋ ಇನ್ ವೆರಿ ತುಂಬಾ ಡಿಬೇಟಬಲ್ ನ್ಯೂಸ್ ಅಲ್ಲಿ ಇತ್ತು. ದೇ ಕ್ಯಾನ್ ಫಾರ್ಮ್ ಎ ಸ್ಟೇಟ್ಮೆಂಟ್ ಆನ್ ದಿಸ್. ಗಾಟ್ ಇಟ್. ರೀಸೆಂಟ್ ಹೇಟ್ ಸ್ಪೀಚ್ ಬಿಲ್ಲು. ಓಕೆ, ಡೌರಿ ರಿಲೇಟೆಡ್ ದರ್ ವಾಸ್ ಅ ಬಿಲ್. ಓಕೆ, ಬಿಲ್ಸ್ ಆಕ್ಟ್ಸ್ ಮೇಲೆನೆ ರೀಸೆಂಟ್, ಅದ್ರ ಮೇಲೆ ದೇ ವಿಲ್ ಆಸ್ಕ್ ಎ ಕ್ವಶನ್. ಓಕೆ, ಗಾಟ್ ಇಟ್. ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ಓಕೆ, ನಾವು ಕರೆಂಟ್ ಅಫೇರ್ಸ್ ಕಂಟೆಂಟ್ ನಿಮ್ಗೆ ಕೊಡ್ತೀವಿ. ಅದಕ್ಕೆ ಮುಂಚೆನೆ ಅಬ್ಸರ್ವಿಂಗ್ ಪ್ರಜಾವಾಣಿ ಪೇಪರ್ ಆರ್ ಕರ್ನಾಟಕ ರಿಲೇಟೆಡ್ ಮೇಜರ್ ಇವೆಂಟ್ಸ್ ನ ಜಸ್ಟ್ 1 point ನೋಟ್ ಡೌನ್ ಮಾಡ್ಕೊಂಡಿರಿ. ಓಕೆ, ಗಾಟ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಓಕೆ, recently Karnataka government has launched OV trap basket. Okay, consider the following. OV trap ಅನ್ನೋದು ಏನು ಅಂತ ಟು ಬಿ ಆನೆಸ್ಟ್ ನಂಗೂ ಗೊತ್ತಿರಲಿಲ್ಲ. ಓಕೆ, ವೆನ್ ಐ ಸಾ ದ ಆಪ್ಷನ್ಸ್ ದೆನ್ ಐ ಗಾಟ್ ಇಟ್ ಕ್ಲಿಯರ್. ಓಕೆ, ನಾನೇ ಹೇಳ್ತಿಲ್ವಾ ಎಷ್ಟೊಂದು ಕ್ವಶನ್ಸ್ ದೇರ್ ವಾಸ್ ಈ ಪೇಪರ್ 12 ಎಸ್ಪೆಷಲಿ ಐ ವಾಸ್ ನಾಟ್ ನೋಯಿಂಗ್. ಓಕೆ, ನೋಯಿಂಗ್ ಅಂದ್ರೆ ಲೈಕ್ ಸಮ್ವೇರ್ ಐ ಹರ್ಡ್, ಆದ್ರೆ ಆ ಡೆಪ್ತ್ ಅಲ್ಲಿ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಐ ವಾಸ್ ಏಬಲ್ ಟು ಸ್ಕೋರ್ ಅರೌಂಡ್ 205. ಓಕೆ, ಗಾಟ್ ಇಟ್. ಲೆಟ್ ಅಸ್ ಸಿ ದ ಆಪ್ಷನ್ಸ್. ದೇ ಆರ್ ದ ಸ್ಪೆಷಲ್ ಟ್ರಾಪ್ಸ್ ಡಿಸೈನ್ಡ್ ಟು ಅಟ್ರಾಕ್ಟ್ and kill mosquitoes like Aedes. Okay, next, it is a pot shaped device filled with water and chemicals. Okay, it was first launched in BBMP Bangalore. Electricity is required for functioning of device. Which of the above statements are wrong? Okay, wrong. Please focus on it. Okay, wrong ಅಂತ ಕೇಳಿದ್ದಾರೆ. ನೀವೇ ಯೋಚನೆ ಮಾಡಿ, ಈ ಸ್ಟೇಟ್ಮೆಂಟ್ ಓದಿ. ಓಕೆ, ಇಟ್ ಇಸ್ ಅ ಪಾಟ್ ಶೇಪ್ ಡಿವೈಸ್ ಫಿಲ್ಡ್ ವಿತ್ ವಾಟರ್ ಅಂಡ್ ಕೆಮಿಕಲ್ ಯೂಸ್ ಮಾಡಿ ಕಿಲ್ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಓಕೆ, ನೆಕ್ಸ್ಟ್, ಎಲೆಕ್ಟ್ರಿಸಿಟಿ ಇಸ್ ರಿಕ್ವೈರ್ಡ್ ಫಾರ್ ಫಂಕ್ಷನಿಂಗ್. ಓಕೆ, ಎಲೆಕ್ಟ್ರಿಸಿಟಿ ಎಲ್ಲಾ ಕಡೆನೂ ಎಲ್ಲಾ ಟೈಮು ಇರಲ್ಲ. ಓಕೆ, ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಇದು ವರ್ಕ್ ಆಗಿಲ್ಲ ಅಂದ್ರೆ ದೇರ್ ವಿಲ್ ಬಿ ಆಫ್ ನೋ ಯೂಸ್ ಅಲ್ವಾ. ಓಕೆ, ಸಪೋಸ್ ಕರೆಂಟ್ ಹೋಯ್ತು, ಅವಾಗಲೇ ಯೂಶಲಿ ಸೊಳ್ಳೆ ಜಾಸ್ತಿ ಬರೋದು. ಓಕೆ, ಫ್ಯಾನ್ ಇಲ್ಲ, ಆ ತರ ಇಲ್ಲ ಅಂದ್ರೆ ವಾಟರ್ ಕೆಮಿಕಲ್ ಅಂತ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಎಲೆಕ್ಟ್ರಿಸಿಟಿ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಯರ್ ಇಟ್ ವಿಲ್ ಬಿ ಆನ್ಸರ್ ಬಂದು ಡಿ. ಓಕೆ, ಇಟ್ ವಾಸ್ ಫಸ್ಟ್ ಲಾಂಚ್ ಬೈ BBMP. ಡೆಫಿನೆಟ್ಲಿ ಅವ್ರು ಫಸ್ಟ್ ಲಾಂಚ್ ಮಾಡಿರೋದಕ್ಕೆ ಈ ಕ್ವಶನ್ ಕೇಳಿರೋದು. ಓಕೆ, ನಿಮ್ಗೆ ಆ ಥಾಟ್ ಪ್ರೊಸೆಸ್ ಬಿಲ್ಡ್ ಆಗಬೇಕು. ಓಕೆ, ವೈ ದಿಸ್ ಕ್ವಶನ್ ಇಸ್ ಆಸ್ಟ್, ನಾನು ನಿಮ್ ಮುಂಚೆನೆ ಹೇಳಿದ್ದೀನಿ. ಈಗ ಫಸ್ಟ್, ಓಕೆ, ಇಡೀ ವರ್ಲ್ಡ್ ಅಲ್ಲೇ ಫಸ್ಟು. ಓಕೆ, ಇಂಡಿಯಾಗೆ ಫಸ್ಟು. ಓಕೆ, ಓಕೆ, ಇಂಡಿಜಿನಿಯಸ್ ಇದೆಲ್ಲೂ ಸಿಗಲ್ಲ. ಓಕೆ, ಎಂಡಮಿಕ್ ಆ ತರದ್ದು ಯಾವ್ದೋ ಫೈಂಡ್ ಆಗಿ ಏನೋ ಆದ್ರೆ ಡೆಫಿನೆಟ್ಲಿ ದರ್ ವಿಲ್ ಬಿ ಅ ಕ್ವಶನ್. ಓಕೆ, ಸೊ ಇಟ್ ವಾಸ್ ಫಸ್ಟ್ BBMP ಲಾಂಚ್ ಮಾಡಿ, ಅದಕ್ಕೆ ಈ ತರ ಕ್ವಶನ್ ಕೇಳಿರೋದು. ಓಕೆ, ನಿಮ್ಗೆ ಇದು ಎಕ್ಸಾಂಪಲ್ ಕೊಟ್ಟಿದೆ. 2024 there is a question on VVPAT. ಏನಕ್ಕೆ ಅಂದ್ರೆ ದಟ್ ವಾಸ್ ಅನ್ ಎಲೆಕ್ಷನ್ ಇಯರ್. ಸಿಮಿಲರ್ಲಿ ಇಟ್ ವಾಸ್ ಫಸ್ಟ್, ಅದಕ್ಕೆ ಅದ್ರ ಮೇಲೆ ಕ್ವಶನ್ ಕೇಳಿದ್ರು. ಗಾಟ್ ಇಟ್. ಯಾವುದೇ ಕ್ವಶನ್ ಸುಮ್ಮನೆ ಅವ್ರು ಕೇಳಲ್ಲ. ಓಕೆ, ಸುಮ್ಮನೆ ರ್ಯಾಂಡಮ್ ಆಗಿ, ಅದರಿಂದ ಒಂದು ಪರ್ಪಸ್ ಮತ್ತೆ ಒಂದು ಇದಿರುತ್ತೆ, ಏನು ಐಡಿಯಾ ಬಿಹೈಂಡ್ ಇಟ್, ವೈ ಇಟ್ ವಾಸ್ ಆಸ್ಡ್ ಅಂತ. ಗಾಟ್ ಇಟ್. ಇಲ್ಲಿ ಆನ್ಸರ್ ಬಂದು ಹೇಳಿದ್ನಲ್ಲ ಓನ್ಲಿ ಡಿ, ಅದು ಕರೆಕ್ಟ್. ಓಕೆ, ಇಟ್ ವಾಸ್ ಕಿಲ್ ಫಾರ್ ಮಸ್ಕಿಟೋ ಫಾರ್ ಎಡಿಸ್. ಇಲ್ಲೆಲ್ಲ ತುಂಬಾ ಯೋಚನೆ ಮಾಡಿ. ಓಕೆ, ಮಸ್ಕಿಟೋಸ್ಗ, ಬೀಟಲ್ಸ್ಗ, ಹನಿ ಬೀಗ ಅದೆಲ್ಲ ಯೋಚನೆ ಮಾಡಬೇಡಿ, ಜನರಲ್ ಆಗಿ ಯೋಚನೆ ಮಾಡಿ. ಓಕೆ, BBMP ಲಾಂಚ್ ಮಾಡಿದೆ ಬೆಂಗಳೂರಲ್ಲಿ ಅಂದ್ರೆ ಆಬ್ವಿಯಸ್ಲಿ ಸೊಳ್ಳೆ ಕಾಟ ತುಂಬಾ ಇದೆ. ಓಕೆ, ಕಸ ಎಲ್ಲ ಇರುತ್ತೆ ಆ ತರದ್ರಿಂದ. ಇದನ್ನ ಲಿಂಕ್ ಮಾಡಿ ನೋಡಿ. ಓಕೆ,
ಓಕೆ ವಾಟರು ಕೆಮಿಕಲ್, ಎಲೆಕ್ಟ್ರಿಸಿಟಿ ಇಸ್ ರಿಕ್ವೈರ್ಡ್. ಓಕೆ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಅಂದ್ರೆ ಎಷ್ಟೊಂದ್ ಕಡೆ ಕರೆಂಟ್ ಇರಲ್ಲ. ಓಕೆ ಎಲ್ಲಾ ಕಡೆ ಆವಾಗ ನೀನ್ ಜನರೇಟರ್ ಇಟ್ಕೋಬೇಕಾಗುತ್ತೆ. ದಟ್ ಇಸ್ ಎ ನಾಟ್ ಫೀಸಿಬಲ್ ಪ್ರೊಸೆಸ್. ಇದು ಸಿಂಪಲ್ ಇರೋದ್ರಿಂದಾನೇ ಅದು ಪಾಪ್ಯುಲರ್ ಆಗಿರುತ್ತೆ ಅಥವಾ ಫಸ್ಟ್ ಆಗಿರುತ್ತೆ ಮತ್ತೆ ನ್ಯೂಸ್ ಅಲ್ಲಿ ಇರುತ್ತೆ. ಗಾಟ್ ಇಟ್? ದಟ್ ಈಸ್ ವೈ ಇಟ್ ಈಸ್ ರಾಂಗ್ ಇಸ್ ಡಿ ಓನ್ಲಿ. ಓಕೆ ನೆಕ್ಸ್ಟ್. ಓಕೆ ಫಿಫ್ತ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಕ್ಲೇರ್ಡ್ ಆಸ್ ಫಿಶ್ ಸೆಂಚುರಿ? ಓಕೆ ಈ ಟಾಪಿಕ್ಸ್ ಅಲ್ಲಿ ಹೇಳೋದಲ್ಲ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಸೆಕ್ಷನ್ ಅಲ್ಲಿ ಬರುತ್ತೆ. ಓಕೆ ಬಟ್ ಇಟ್ ಸ್ಟಿಲ್ ಇಸ್ ಅ ಡಿಫಿಕಲ್ಟ್ ಕ್ವಶನ್. ಓಕೆ ನೀವು ವೈಲ್ಡ್ ಲೈಫ್ ಸೆಂಚುರಿ ಇರ್ಬೋದು, ಓಕೆ ರಾಮ್ಸಾರ್ ಸೈಟ್ ಪ್ರಾಮಿನೆಂಟ್ ಆಗಿ ತಿಳ್ಕೊಂಡ್ರು, ಕಮ್ಯುನಿಟಿ ರಿಸರ್ವ್, ಓಕೆ ಕನ್ಸರ್ವೇಷನ್ ರಿಸರ್ವ್, ಫಿಶ್ ಸೆಂಚುರೀಸು ಓಕೆ ನೆನ್ಪಿಟ್ಕೊಂಡು ಅದನ್ನ ಮ್ಯಾಚ್ ಮಾಡೋದು ಇಟ್ ಇಸ್ ಕೈಂಡ್ ಆಫ್ ಫಾರ್ ಮೀ ಇಟ್ ವಾಸ್ ಆಕ್ಚುಲಿ ಡಿಫಿಕಲ್ಟ್ ಕ್ವಶನ್. ಓಕೆ ಈ ತರ ಕ್ವಶನ್ ಹೇಳೋದನ್ನ ಐ ಕ್ಯಾನ್ ಸ್ಕಿಪ್. ಓಕೆ ಲೆಟ್ ಅಸ್ ಸಿ ದ ಕ್ವಶನ್. ಮಟ್ಟೂರು, ಹೊಸಳ್ಳಿ, ಶಿವಮೊಗ್ಗ, ತುಂಗಾ ರಿವರ್. ಓಕೆ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ ಫಿಶ್ ಸೆಂಚುರಿ ಅಂತ. ಓಕೆ ಸೀತಾ ನದಿ, ಕಾರ್ಕಳ, ಸೀತಾ ನದಿ ರಿವರ್. ಓಕೆ ಶಿಶಿಲಾ, ಬೆಳ್ತಂಗಡಿ, ಕುಮಾರಧಾರ ರಿವರ್. ಓಕೆ ಭಗವತಿ, ಛಾಯಾಕೋಲ, ಸುರಪುರ ತಾಲೂಕ್, ಕೃಷ್ಣ ರಿವರ್. ಓಕೆ ಇಲ್ಲಿ ಆನ್ಸರ್ ಬಂದು ಆಲ್ ಆಫ್ ದ ಅಬೋ ಆರ್ ಕರೆಕ್ಟ್. ಓಕೆ ನೀವು ಇಲ್ಲಿ ಅನಲೈಸ್ ಮಾಡ್ಬೇಕಾದ್ರೆ ಯು ನೀಡ್ ಟು ಫೋಕಸ್ ಆನ್ ದೀಸ್. ಓಕೆ ತುಂಗಾ ರಿವರು, ಸೀತಾ ನದಿ ಓಕೆ ಎಲ್ಲಿ ಬರುತ್ತೆ, ಎಲ್ಲಿ ಒರಿಜಿನ್ ಆಗುತ್ತೆ, ಕುಮಾರಧಾರ ರಿವರ್ ಇದು ಟ್ರಿಬ್ಯೂಟರೀಸು, ಕೃಷ್ಣ ರಿವರ್. ಓಕೆ ಇದೆಲ್ಲ ಹೇಳಿದ್ರೆ ಇಟ್ ಈಸ್ ಮೋರ್ ಆಫ್ ಎ ಡಿಫಿಕಲ್ಟ್ ಕ್ವಶನ್. ಓಕೆ ಇದು ನಾನು ಡಿಫಿಕಲ್ಟ್ ಅಂತಾನೆ ಟ್ಯಾಗ್ ಮಾಡಿದೆ. ಐ ಥಿಂಕ್ ಐ ಸ್ಕಿಪ್ ದಿಸ್ ಕ್ವಶನ್. ಓಕೆ ಈ ತರ ಕ್ವಶನ್ ಹೇಳಿದ್ನಲ್ಲ ಸ್ಕಿಪ್, ಆರ್ ಅಟ್ ಲೀಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಇದನ್ ಮೇಲೆ ತುಂಬಾ ಟೈಮ್ ಕೊಡಕ್ ಹೋಗ್ಬಿಡಿ. ಇಫ್ ಯು ಆರ್ ನಾಟ್ ನೋಯಿಂಗ್. ಓಕೆ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗಿ ನಮ್ ಕರೆಂಟ್ ಅಫೇರ್ಸ್ ಅಲ್ಲಿ ಲೈಕ್ ಈ ತರ ಇದ್ದಾಗ ನೀವು ಟು ಫೋಕಸ್. ಓಕೆ ರೀಸೆಂಟ್ ಏನಾಗಿದೆ ಆ ತರ ನಾವು ಪ್ರಿಪೇರ್ ಆಗ್ಬೇಕಾದ್ರೆ ದೀಸ್ ಕ್ವಶನ್ಸ್ ವೇರ್ ಹೇಳಿದ್ನಲ್ಲ ಇಷ್ಟು ಡೆಪ್ತ್ ಅಲ್ಲಿ ನಾವು ನೆವರ್ ಹೋಗ್ತಿರಲಿಲ್ಲ. ಬಿಕಾಸ್ ಹೇಳಿದ್ನಲ್ಲ ಇದ್ರಲ್ಲಿ ಕಾಸ್ಟ್ ಬೆನಿಫಿಟ್ ರೇಷಿಯೋ ತುಂಬಾ ಕಮ್ಮಿ. ಈಗ ಫಿಶ್ ಕೇಳಿದ್ದಾರೆ, ಓಕೆ ಎಲ್ಲಾ ರಿಲೇಟೆಡ್ ಬೇರೆ ಯಾವ್ದು ಚಿಕ್ಕ ಚಿಕ್ಕ ಪ್ರಾಣಿ ಸೆಂಚುರೀಸ್ನು ಹಿಂದೆ ಬೀಳೋದಲ್ಲ. ಓಕೆ ಯು ನೀಡ್ ಟು ಫೋಕಸ್ ಯಾವ್ದ್ರ ಮೇಲೆ ಬೇಸಿಕ್ ಹೇಳಿದ್ನಲ್ಲ ಸ್ಟ್ಯಾಟಿಕ್ ಅಂತ ಇರುತ್ತೆ, ಕೋರ್ ಅಂತ ಇರುತ್ತೆ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರಬೇಕು. ಎನ್ವಿರಾನ್ಮೆಂಟ್, ಎಕಾಲಜಿ ಫಸ್ಟ್ ಈ ಸೆಕ್ಷನ್ ಮುಗಿಸ್ಕೋಬೇಕು. ಮೇಜರ್ ವೈಲ್ಡ್ ಲೈಫ್ ಸೆಂಚುರೀಸ್, ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ, ರೀಸೆಂಟ್ ಅಡಿಷನ್ಸ್, ದೆನ್ ಯು ಕ್ಯಾನ್ ಗೋ ಫಾರ್ ದೀಸ್ ಓಕೆ ಟೈನಿ ಆರ್ ಮಿನಿಮಲಿಸ್ಟಿಕ್ ಇಶ್ಯೂಸ್. ಗಾಟ್ ಇಟ್? ನಾವು ದಾರೋಜಿ ಓಕೆ ಅದು ಸ್ಲಾತ್ ಬೇರ್ ಓನ್ಲಿ ಸೆಂಚುರಿ. ಓಕೆ ಶರಾವತಿ ವ್ಯಾಲಿ ಓಕೆ ದಟ್ ಈಸ್ ಫಾರ್ ಆನ್ ಬಿಲ್ ಓನ್ಲಿ ಸೆಂಚುರಿ. ಆ ತರದ್ದು ವಿ ಹ್ಯಾವ್ ಸ್ಟಡಿಡ್, ಅದನ್ನು ತಿಳ್ಕೊಂಡು ಹೋಗಿದ್ವಿ. ಓಕೆ ಫಿಶ್ ಸೆಂಚುರಿ ಇವನ್ ಆಲ್ ನಮಗೂ ಅನ್ಎಕ್ಸ್ಪೆಕ್ಟೆಡ್. ಓಕೆ ಎಸ್ಪೆಷಲಿ ಫಾರ್ ಮೀ. ಓಕೆ ಗಾಟ್ ಇಟ್? ಸೊ ಅದಕ್ಕೆ ಏನಕ್ಕೆ ಹೇಳ್ತೀರ ಅಂದ್ರೆ ಇವನ್ ವಿತ್ ಆಲ್ ದಿಸ್ ಓಕೆ ವಿ ಆರ್ ಏಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್ ಅಂದ್ರೆ ಇಟ್ ಈಸ್ ಡೂಯಬಲ್. ಬಟ್ ಯು ನೀಡ್ ಎನ್ ಸ್ಮಾರ್ಟ್ ಅಪ್ರೋಚ್. ಓಕೆ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ ನಂಬರ್ 6. Which of the following statement is are correct? Okay, the government of Karnataka has recently launched Venture Rise Global Startup Challenge 2024 to recognize, reward and support growth stage startups. Okay, next the challenge will focus on electronic system design and manufacturing only. Okay, the winner will share a prize pool of 3 lakh dollars and receive a mentorship from industry. Okay, got it? It is started by Department of Electronics, Information Technology and Biotechnology. Okay, ಇಲ್ಲಿ ಅವ್ರು ಕೇಳ್ತಿರೋದೇನು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್. ಓಕೆ ಸಿ ಈ ತರ 4 ಸ್ಟೇಟ್ಮೆಂಟ್ ಓದಕೊಂಡ್ ಬಂದಾಗ ಹೇಳಿದೀನಿ ಆಲ್ರೆಡಿ ಇನ್ಕರೆಕ್ಟ್ ಕರೆಕ್ಟ್ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ದಟ್ ಈಸ್ ವೇರ್ ಮೆನಿ ಸ್ಟೂಡೆಂಟ್ಸ್ ವಿಲ್ ಮೇಕ್ ರಾಂಗ್ ಆಲ್ಸೋ. ಗಾಟ್ ಇಟ್? ಓಕೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ ದೀಸ್ ಓನ್ಲಿ ಇದ್ದಾಗ ದಿಸ್ ವಿಲ್ ಬಿ ಡೆಫಿನೆಟ್ಲಿ ರಾಂಗ್. ಓನ್ಲಿ ಇದಕ್ಕೆ ಕೊಡ್ತಾರ? ಓಕೆ ನೀವೇ ಯೋಚನೆ ಮಾಡಿ. ವೆಂಚೂರೈಸ್ ಗ್ಲೋಬಲ್ ಓಕೆ ಸ್ಟೇಜ್ ಗ್ರೋತ್ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಇದೊಂದಕ್ಕೆ ಕೊಡಂಗಿದ್ದಾಗ ಅದು ರಿಸ್ಟ್ರಿಕ್ಟ್ ತರ ಆಗುತ್ತೆ. ಓಕೆ ರಿಸ್ಟ್ರಿಕ್ಟಿಂಗ್ ತುಂಬಾ ಬೆಳೆಯಕ್ ನೋಡ್ತಿಲ್ಲ. ಸೊ ಆಲ್ ಆಫ್ ದ ಸ್ಟೇಟ್ಮೆಂಟ್ಸ್ ಆಫ್ ಕರೆಕ್ಟ್ ಹೋಯ್ತು. ಓಕೆ ನೆಕ್ಸ್ಟ್ ಇಟ್ ಈಸ್ ಸ್ಟಾರ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಅಂಡ್ ಇದು ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಗೆ ಹೇಳಿದೀನಿ ಮಿನಿಸ್ಟ್ರಿ ಓಕೆ ಡಿಪಾರ್ಟ್ಮೆಂಟ್ಸು ಓಕೆ ಇದರದ್ದು ಹೇಳಿದ್ನಲ್ಲ 90 to 95% ಆಫ್ ದ ಟೈಮ್ಸ್ ರಾಂಗ್ ಆಗಿರುತ್ತೆ. ಓಕೆ ಹೇಳಿದೀನಿ ಈ ತರದಕ್ಕೆ ಅವರು ಈಸಿಯಾಗಿ ರಾಂಗ್ ಮಾಡ್ಬೋದು ಸ್ಟೇಟ್ಮೆಂಟ್ಸ್. ದಿಸ್ ಇಸ್ ಅ ಪ್ಯಾಟರ್ನ್ ಯು ಕ್ಯಾನ್ ಚೆಕ್. ಓಕೆ 2 ಪೇಪರ್ ಒಂದ್ಸಲಿ ಇದನ್ನ ಕಂಪ್ಲೀಟ್ ಆದಾಗ ಚೆಕ್ ಮಾಡಿ ಮಿನಿಸ್ಟ್ರೀಸ್ ಎಲ್ಲಿ ರಾಂಗ್ ಆಗಿದೆ ಅಂತ. ಓಕೆ ಇದೆರಡು ಹೋಯ್ತು. ಓಕೆ ನೆಕ್ಸ್ಟ್ ಡಿ ಇಸ್ ರಾಂಗ್. ಓಕೆ ನೆಕ್ಸ್ಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ಎ ಮತ್ತೆ ಸಿ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ ಒಂದು ವಿ ಆರ್ ನಾಟ್ ನೋಯಿಂಗ್ ಎಷ್ಟು ಡೆಪ್ತ್ ಅಲ್ಲಿ ಗೊತ್ತಿಲ್ಲ ಅಂದ್ರೂ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್. ಓಕೆ ಓನ್ಲಿ ಅಂತ ಇದೆ ದಟ್ ಈಸ್ ಗಾನ್. ಓಕೆ ಡಿಪಾರ್ಟ್ಮೆಂಟ್ಸ್ ಯೂಶಲಿ ರಾಂಗ್. ಓಕೆ ದಿಸ್ ವಾಸ್ ಇನ್ ನ್ಯೂಸ್, ಆ ಟೈಮಲ್ಲಿ ನ್ಯೂಸ್ ಇತ್ತು. ಓಕೆ ಜನರಲ್ ಆಗಿ ನಿಮ್ಗೆ ನೋಡಿರ್ತೀರಾ. ಓಕೆ ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡ್ತಾರೆ. ಓಕೆ ಈಗ BIEC ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಓಕೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಲ್ಲಿ ಎಲ್ ಬಿ ಶೋಸ್. ಓಕೆ ಗಾಟ್ ಇಟ್? ಅದ್ರ ಮೇಲೆ ಈಚ್ ಇಯರ್ ನಡೆಯುತ್ತೆ ಅದು. ಓಕೆ ಪ್ರತಿ ವರ್ಷ ನಡೆಯುತ್ತೆ, ಅದು ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. ಗಾಟ್ ಇಟ್?
ಸಿ ಕರ್ನಾಟಕ ಇಶ್ಯೂಸ್ ಅಂತ ಇದನ್ನೇ ಕೇಳೋದು. ಓಕೆ, ದಿಸ್ ಫೋಕಸ್ ಇರುತ್ತೆ. ನಿಮ್ಗೆ ಹೇಳೋದಲ್ಲ, ಇನ್ವೆಸ್ಟ್ ಕರ್ನಾಟಕ ಇರ್ಬೋದು. ಓಕೆ, ಇನ್ವೆಸ್ಟ್ ಕರ್ನಾಟಕ ಕಾನ್ಕ್ಲೇವ್. ಓಕೆ, ಮಾರ್ಚ್ ಅಲ್ಲಿ ಆಗಿದೆ. ಓಕೆ, ಮಾರ್ಚ್ 2026 ಇಟ್ ಅಕರ್ಡ್. ಓಕೆ, ಇವನ್ ಕಿಟ್ಸ್ ಅಂತ ಬರುತ್ತೆ. ಕರ್ನಾಟಕ ಇನೋವೇಷನ್ ಅಂಡ್ ಟೆಕ್ನಾಲಜಿಕಲ್ ಸೊಸೈಟಿ. ಓಕೆ, ನಿಮ್ಗೆ ಹೇಳಿದೆ ಕರ್ನಾಟಕ ಹೌಸಿಂಗ್ ಬೋರ್ಡ್, ಇದೆಲ್ಲ ವಿಲ್ ಮೇಕ್ ಇನ್ ಕರ್ನಾಟಕ. ನಮ್ದು ಟಾಪಿಕಲ್ ಪೇಪರ್ 2ಗೆ ಇದೆಲ್ಲ ಡಿಫ್ರೆಂಟ್, ಒಂದು 10-15 ಡಿಫ್ರೆಂಟ್ ಈ ತರ ಬೋರ್ಡ್ಸ್ ಮತ್ತೆ ಡಿಪಾರ್ಟ್ಮೆಂಟ್ಸ್ ಇದೆ. ಅದೆಲ್ಲ ವಿಲ್ ಪ್ರೊವೈಡ್ ಅ ನೋಟ್ಸ್, ಡೋಂಟ್ ವರಿ. ಓಕೆ, ದಿಸ್ ವಾಸ್ ಅ ಕರೆಂಟ್ ಅಫೇರ್ಸ್. ಗಾಟ್ ಇಟ್? ಇಲ್ಲಿ ಆನ್ಸರ್ ಹೇಳೋದಲ್ಲ, ಇಟ್ ಈಸ್ 1 and 1, A and C ಕರೆಕ್ಟ್. ಓಕೆ, ಇನ್ ಕೇಸ್ ನೀವು ಓದಿಲ್ಲ ಅಂದ್ರೂ ಹೇಳೋದಲ್ಲ, ಈ ತರ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಸಾಲ್ವ್ ದ ಕ್ವಶನ್ಸ್ ಆಲ್ಸೋ. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ ನಂಬರ್ 7. ಓಕೆ, ಇದು ಹೇಳೋದಲ್ಲ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಓಕೆ, ಕರ್ನಾಟಕ ಪ್ಲಸ್ ಇಂಡಿಯಾದು ಅಂಡ್ ಕರ್ನಾಟಕದು. ಓಕೆ, ಇಂಡಿಯಾದು. ಓಕೆ, ಇಟ್ ವಿಲ್ ಕವರ್ ಇನ್ ಎನ್ವಿರಾನ್ಮೆಂಟ್ ಸೆಕ್ಷನ್. ಸೇಮ್ ಇಲ್ಲೂ ಅಷ್ಟೇ, ನ್ಯಾಷನಲ್ ಪಾರ್ಕ್, ರಾಮ್ಸಾರ್ ಸೈಟ್, ಟೈಗರ್ ಸೆಂಚುರಿ, ಸೇಮ್ ಫಾರ್ ಕರ್ನಾಟಕ. ಗಾಟ್ ಇಟ್? ಇಲ್ಲಿ ದೇ ವಾಸ್ ದ ಮ್ಯಾಚ್ ಆಫ್ ಫಾಲೋಯಿಂಗ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಎನ್ವಿರಾನ್ಮೆಂಟ್ ಇಸ್ ಪ್ಲೇಸ್ ಎ ಮೇಜರ್ ರೋಲ್. ಓಕೆ, ಇದರಲ್ಲೂ 30 ಕ್ವಶನ್ಸ್. ಗಾಟ್ ಇಟ್? ರುದ್ರಸಾಗರ್ ಲೇಕ್, ಹರಿಯಾಣ. ಬಖೀರಾ ವೈಲ್ಡ್ ಲೈಫ್ ಸೆಂಚುರಿ, ತ್ರಿಪುರಾ. ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್, ಉತ್ತರ ಪ್ರದೇಶ್. ಪಾಲಾ ವೆಟ್ಲ್ಯಾಂಡ್, ಮಿಜೋರಾಂ. ಓಕೆ, ಇಲ್ಲಿ ಇಟ್ ಈಸ್ 3. ಓಕೆ, ಇಲ್ಲಿ ಏನು ಇಲ್ಲ. ಓಕೆ, ಇದೆಲ್ಲ ಸ್ಟ್ಯಾಟಿಕ್ ಸಿಲೆಬಸ್. ಓಕೆ, ಫಾರ್ ದಿಸ್ ಶ್ರೀಹರಿ ಸರ್ ನಿಮ್ಗೆ ನಿಮೋನಿಕ್ಸ್. ಓಕೆ, ನಿಮೋನಿಕ್ಸ್ ಅಪ್ರೋಚ್ ಅಲ್ಲಿ ಯಾವ ತರ ರಿಮೆಂಬರ್ ಮಾಡ್ಬೇಕು ನ್ಯಾಷನಲ್ ಪಾರ್ಕ್ಸ್, ಹೆಂಗೆ ಕನೆಕ್ಟ್ ಮಾಡಬೇಕು. ಓಕೆ, ಯಾವ್ದಾವ್ದು ಲೊಕೇಶನ್ ಎಲ್ಲೆಲ್ಲ ಇರುತ್ತೆ, ದಟ್ ವಿಲ್ ಬಿ ಟಾಟ್. ಡೋಂಟ್ ವರಿ, PBS ಕ್ಲಾಸಸ್ ಅಲ್ಲಿ ಅದೆಲ್ಲ ನಿಮ್ಗೆ ಕವರ್ ಆಗುತ್ತೆ. ಓಕೆ, ಇಲ್ಲಿ ದಟ್ ಈಸ್ ರುದ್ರಸಾಗರ್ ಇಸ್ ಇನ್ ತ್ರಿಪುರಾ. ಓಕೆ, ನೆಕ್ಸ್ಟ್ ಬಕೀರಾ ವೈಲ್ಡ್ ಲೈಫ್ ಸೆಂಚುರಿ ಇಸ್ ಇನ್ ಉತ್ತರ ಪ್ರದೇಶ್. ಸುಲ್ತಾನ್ಪುರ್ ಇಸ್ ಇನ್ ಹರಿಯಾಣ. ಓಕೆ, ಪಾಲಾ ಇಸ್ ಇನ್ ಮಿಜೋರಾಂ. ಗಾಟ್ ಇಟ್? ಇಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಇಲ್ಲ. ಓಕೆ, ಇಟ್ಸ್ ಅ ಫ್ಯಾಕ್ಟ್. ಫ್ಯಾಕ್ಟ್ ನ ರಿಮೆಂಬರ್ ಹೆಂಗ್ ಮಾಡಬೇಕು, ಓಕೆ, ಯಾವ ಟೆಕ್ನಿಕ್, ಅದನ್ನ ನಿಮೋನಿಕ್ಸ್ ಮೂಲಕ ಶ್ರೀಹರಿ ಸರ್ ವಿಲ್ ಡೀಲ್ ವಿತ್ ಇಟ್. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ ನಂಬರ್ 8. ಓಕೆ, ಇದೆಲ್ಲ ಹೇಳೋದಲ್ಲ, ದೀಸ್ ಆರ್ ಲೈಕ್ ಈಸಿ ಟೈಪ್ ಕ್ವಶನ್ಸ್. ಓಕೆ, ಈಸಿ, ಇದೆಲ್ಲ ನೀವು ರಾಂಗ್ ಮಾಡಂಗೇ ಇಲ್ಲ. ಗಾಟ್ ಇಟ್? ನಿಮ್ಗೆ ಹೇಳ್ದೆ ಡಿಫಿಕಲ್ಟ್ ಯಾವ್ದಾದ್ರು ಇರುತ್ತೆ, ಯಾವ್ದು ಸ್ಕಿಪ್ ಮಾಡಬೇಕು, ಅಪ್ರೋಚ್ ಏನು ಅಂತ. ಈ ತರ ಕ್ವಶನ್ಸ್ ಯು ಶುಡ್ ನಾಟ್ ಲೀವ್. ದಿಸ್ ವಿಲ್ ಐ ಮಾರ್ಕೆಟ್ ಆಸ್ ಈಸಿ ಕ್ವಶನ್ಸ್. ಓಕೆ, ಇಲ್ಲೇನು ನಿಮ್ಗೆ ತಲೆ ಓಡಿಸೋದೇನಿಲ್ಲ, ಜಸ್ಟ್ ಅ ಫ್ಯಾಕ್ಟ್ ಯು ನೀಡ್ ಟು ರಿಮೆಂಬರ್. ಓಕೆ, ಮ್ಯಾಪ್ ಅಲ್ಲಿ ಯು ನೀಡ್ ಟು ಡ್ರಾ ಮಾಡಿದ್ರೆ ಹೇಳೋದಲ್ಲ, ದಟ್ ಥಿಂಗ್ ವಿಲ್ ಬಿ ಡೆಲ್ಟ್ ಬೈ ಶ್ರೀಹರಿ ಸರ್. ನೀವು ಅಷ್ಟೇ ಯಾವುದೇ ಓದ್ತಾ ಇರ್ಬೇಕಾದ್ರೆ ಮ್ಯಾಪಿಂಗ್. ಓಕೆ, ವೆರಿ ಇಂಪಾರ್ಟೆಂಟ್. ಈ ಮ್ಯಾಪಿಂಗು ಇಂಪಾರ್ಟೆಂಟ್. ಹೆಂಗೆ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಮ್ಯಾಪಿಂಗ್ ಬರುತ್ತೋ, ದೀಸ್ ಕೈಂಡ್ಸ್ ಆರ್ ಆಲ್ಸೋ ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್, ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ನೆಕ್ಸ್ಟ್ ವೆಟ್ಲ್ಯಾಂಡ್ಸ್, ಇದೆಲ್ಲಾನು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಲಾಸ್ಟ್ 2 ಕ್ವಶನ್ಸ್. ಆಲ್ರೆಡಿ ಇಟ್ ಇಸ್ 32 minutes. ತುಂಬಾ ಲೆಂತ್ ಆದ್ರೂ ನಿಮ್ಗೆ ಲೈಕ್ ಫೆಟಿಗ್ ಅಥವಾ ನಿಮ್ಗೆ ರಿಟೆನ್ಷನ್ ಕೆಪಾಸಿಟಿ, ಕಾನ್ಸಂಟ್ರೇಷನ್ ಕಮ್ಮಿ ಆಗಿ. ಲೆಟ್ಸ್ ಡೂ ಇಟ್. ಕ್ವಶನ್ ನಂಬರ್ 8. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಕೆಲ್ಪ್ ಫಾರೆಸ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ದೇ ಆರ್ ದ ಮೌಂಟೇನ್ ಫಾರೆಸ್ಟ್ ದಟ್ ಥ್ರೈವ್ ವೆಲ್ ಇನ್ ಕೋಲ್ಡ್ ಟೆಂಪರೇಚರ್. ಓಕೆ, ನೆಕ್ಸ್ಟ್ ಪೈನ್, ಡಿಯೋಡರ್ ಟ್ರೀಸ್ ಗ್ರೋ ವೆಲ್ ಇನ್ ಕೆಲ್ಪ್ ಫಾರೆಸ್ಟ್. ಓಕೆ, ಇಟ್ ಈಸ್ ಆಕ್ಚುಲಿ ಕರೆಕ್ಟ್. ಯಾವ್ದು ಅಂತ ಕೇಳ್ತಿದ್ದಾರೆ ಇಲ್ಲಿ. ನನ್ ಆಫ್ ದ ಅಬವ್ ಆರ್ ಕರೆಕ್ಟ್. ಓಕೆ, ಕೆಲ್ಪ್ ಫಾರೆಸ್ಟ್ ಅನ್ನೋದು, ಓಕೆ, ಇದು ಮೆರೈನ್. ಓಕೆ, ನೀರು ಒಳಗಡೆ ಬೆಳೆಯುವಂತ ಫಾರೆಸ್ಟ್. ಓಕೆ, ಕೋಲ್ಡ್ ಟೆಂಪರೇಚರ್ ಅಲ್ಲಲ್ಲ. ಓಕೆ, ಇಲ್ಲಿ ನಿಮ್ಗೆ ಬೊರೀಲಿಯಲ್ ಫಾರೆಸ್ಟ್ ಅಂತ ಬರುತ್ತೆ. ಓಕೆ, ಟೈಗಾ. ಓಕೆ, ಬೊರಿಯಲ್. ಓಕೆ, ಅಲ್ಲಿ ಮೌಂಟೇನ್ ಫಾರೆಸ್ಟ್. ಆಮೇಲೆ ಮೌಂಟೇನ್ ಫಾರೆಸ್ಟ್ ಫೀಚರ್ಸ್ ಇದೆ. ಓಕೆ, ಪೈನು, ಡಿಯೋಡರ್. ಓಕೆ, ದಟ್ ಗ್ರೋ ಇನ್ ಕೆಲ್ಪ್ ಫಾರೆಸ್ಟ್. ಓಕೆ, ಇದನ್ನ ನೀವು ಈ 2 ವರ್ಡ್ ಕ್ಯಾನ್ ಜಿಯೋಗ್ರಫಿ 11th ಅಲ್ಲೂ ಇದೆ. ಓಕೆ, ಕ್ಲೈಮೆಟಿಕ್ ಕಂಡೀಷನ್. ಓಕೆ, ಫಾರೆಸ್ಟ್ ಅನ್ನೋ ಸೆಕ್ಷನ್ ಅಲ್ಲಿ ಇಫ್ ಯು ಸಿ 11th or 12th ಐ ಥಿಂಕ್, ಫಾರೆಸ್ಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ಅಲ್ಲಿ ಮೌಂಟೇನ್ ಫಾರೆಸ್ಟ್ ಸೆಕ್ಷನ್ ಇದೆ. ಅಲ್ಲಿಂದನೂ ಯು ಕ್ಯಾನ್ ಆನ್ಸರ್. ಓಕೆ, ಎನ್ವಿರಾನ್ಮೆಂಟ್ ಹೇಳಿದ್ನಲ್ಲ ಪ್ಲಸ್ ಜಿಯೋಗ್ರಫಿ 2 ಕಂಬೈನ್ ಇರುತ್ತೆ. ಸೋರ್ಸ್ ಸಮೇತ ನಿಮ್ಗೆ ಹೇಳ್ತೀನಿ. ಓಕೆ, ವೆನ್ ಯು ಆರ್ ರೀಡಿಂಗ್ ಪ್ಲೀಸ್ ಫೋಕಸ್. ದಟ್ ಈಸ್ ವೈ PYQs ಇಂಪಾರ್ಟೆಂಟ್. ಓಕೆ, PYQs ಅಲ್ಲಿ ಇದನ್ನ ಸುಮ್ಮನೆ ಪೈನ್, ಡಿಯೋಡರ್ ಬೈಯಾಟ್ ಮಾಡ್ಬಿಟ್ಟಿರ್ತಾರೆ, ನೋಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಬಟ್ PYQs ಲಿಂಕೇಜ್ ಆದಾಗ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಇದ್ರ ಮೇಲೆ ಕ್ವಶನ್ ಬಂದಿದೆ ಅಂತ. ಗಾಟ್ ಇಟ್? ಸಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಯಾವ ತರ ಕೊಡ್ತಿದ್ದಾರೆ ಕ್ವಶನ್ಸ್ ಅಂತ. ಇಟ್ ಈಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಳಿದ್ನಲ್ಲ ನಿಮ್ಗೆ ಎನ್ವಿರಾನ್ಮೆಂಟ್ ಕ್ಯಾನ್ ರೆಫರ್ PMF IAS. ಓಕೆ, ನೀವು ಇನ್ನ ಎಕ್ಸ್ಟ್ರಾ ಬೇಕು ಅಂದ್ರೆ ಆರ್ ನಮ್ ನೋಟ್ಸ್. ಓಕೆ, ನಮ್ ನೋಟ್ಸ್ ಫಸ್ಟ್, ದೆನ್ ದಿಸ್ ಫಾರ್ ಸ್ಟ್ಯಾಂಡರ್ಡ್ ಸೋರ್ಸ್. ಓಕೆ, ಆರ್ ಶಂಕರ್ IAS ಬುಕ್. ಪ್ರಿಫರ್ ಇಸ್ ಅವರ್ ನೋಟ್ಸ್ ಪ್ಲಸ್ PYQs ಮತ್ತೆ ವೈಲ್ಡ್ ಲೈಫ್ ಸೆಂಚುರಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದು ಏನೇನು. ಓಕೆ, ಟೈಗರ್ ರಿಸರ್ವ್ ಯಾವ್ದಾದ್ರು ಅಡಿಷನ್ಸ್ ಆಗಿದೆ ರೀಸೆಂಟ್, ಟೈಗರ್ ರಿಸರ್ವ್ ಇರ್ಬೋದು. ಓಕೆ, ಫಾರೆಸ್ಟ್ ರಿಪೋರ್ಟ್. ಓಕೆ, ಟೈಗರ್ ಸೆನ್ಸಸ್. ಓಕೆ, ಲಯನ್ ಸೆನ್ಸಸ್. ಓಕೆ, ಎಲಿಫೆಂಟ್ ಸೆನ್ಸಸ್. ಇದೆಲ್ಲ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಲೇ ಕವರ್ ಆಗೋದು. ಗಾಟ್ ಇಟ್? ನೆಕ್ಸ್ಟ್ 9 ಕ್ವಶನ್. ಇದು ಅಷ್ಟೇ ನೋಡಿ, ಈ ಕ್ವಶನ್ ಅಷ್ಟೇ ಪರ್ಪಸ್ ಇದ್ರಕ್ಕೆ ಕೇಳಿರೋದು. ಓಕೆ, ಬ್ಲೂ ಫ್ಲಾಗ್ ಪ್ರೋಗ್ರಾಮ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟಸ್ ಅಬೌಟ್ ಬ್ಲೂ ಫ್ಲಾಗ್ ಪ್ರೋಗ್ರಾಮ್.
The Blue Flag program is run by Foundation for Environment Education and it is headquarters in Nairobi, Kenya. Kasargod Beach and Padubidre Beach are Blue Flag certified beach from Karnataka. India has the highest number of Blue Flag certified beach in the world. Which of the above statements are correct? Okay. ಓಕೆ, ಇಲ್ಲಿ ಆನ್ಸರ್ ಬಂದು ಇಟ್ ಈಸ್ ಬಿ. ಓಕೆ, ನೋಡಿ ಇಲ್ಲಿ ಬ್ಲೂ ಫ್ಲಾಗ್ ಪ್ರೋಗ್ರಾಮ್, ಓಕೆ, ಬ್ಲೂ ಫ್ಲಾಗ್ ಸರ್ಟಿಫೈ ಮಾಡೋದು ಇಟ್ ಈಸ್ FEV, ಇದು ಕರೆಕ್ಟ್. ಓಕೆ, ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಅಂಡ್ ಎಜುಕೇಶನ್, ಬಟ್ ಇಟ್ ಹೆಡ್ ಕ್ವಾರ್ಟರ್ಸ್ ನ ಚೇಂಜ್ ಮಾಡಿದ್ದಾರೆ. ಓಕೆ, ಇಟ್ ಈಸ್ ಅ ಫ್ಯಾಕ್ಟ್ಸ್ ನ ರಾಂಗ್ ಮಾಡೋದು ಈಸಿ. ಓಕೆ, ಇವನ್ ಇಫ್ ಯು ಆರ್ ಎ ಪೇಪರ್ ಸೆಟ್ಟರ್, ನೀವು ಈ ತರದಕ್ಕೆನೆ ಚೇಂಜ್ ಮಾಡಕ್ಕೆ ನೋಡ್ತೀರಾ. ಕಾನ್ಸೆಪ್ಚುಯಲ್ ಯಾವ್ದೋ ಕ್ವಶನ್ಸ್ ಅಲ್ಲಿ ತುಂಬಾ ನೀವು ಟ್ವೀಕ್ ಮಾಡ್ಬೇಕಾಗುತ್ತೆ ಮತ್ತೆ ಚೇಂಜಸ್ ತರಬೇಕಾಗುತ್ತೆ. ಈ ತರದ್ರಲ್ಲಿ ಸಿಂಪಲ್ ಆಗಿ ಚೇಂಜ್ ಮಾಡಬಹುದು. ಓಕೆ, ಇಟ್ ಈಸ್ ಇನ್ ಕೋಪನ್ ಹ್ಯಾಗನ್. ಓಕೆ, ಕೋಪನ್ ಹ್ಯಾಗನ್, ಡೆನ್ಮಾರ್ಕ್. ಓಕೆ, ನೆಕ್ಸ್ಟ್ ಕಾಸರಗೋಡು ಅಂಡ್ ಪದುಬಿದ್ರೆ ಬೀಚ್ ಆರ್ ಬ್ಲೂ ಫ್ಲಾಗ್. ಓಕೆ, ನಮ್ಮ ಇಂಡಿಯಾದಲ್ಲಿ ಅಟ್ಲೀಸ್ಟ್ 12 or 14 ಇದೆ, ಅದರಲ್ಲಿ ಕರ್ನಾಟಕದಲ್ಲಿ 2. ಓಕೆ, ವೆರಿ ಇಂಪಾರ್ಟೆಂಟ್. ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಬೀಚಸ್ಗೆ ಅದರ ಕ್ಲೀನ್ಲಿನೆಸ್, ಓಕೆ, ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅದ್ರ ಮೇಲೆ ಕೊಡ್ತಾರೆ. ಅದೆರಡು ಕರ್ನಾಟಕದ 2 ಬೀಚ್ ಸಿಕ್ಕಿದೆ ಅಂದ್ರೆ ದಟ್ ಈಸ್ ಅನ್, ಓಕೆ, ಹೇಳೋದಲ್ಲ, ಒಂದು ಓಕೆ ಪೇಟದ ಮೇಲೆ ಗರಿ ಇದ್ದಂಗೆ. ಓಕೆ, ಕ್ರೌನ್ ಮೇಲೆ ಯಾವ ತರ ಗರಿ ಇದೆ ಅಂತ. ಓಕೆ, ಗರಿ ಇದ್ದಂಗೆ. ದಟ್ ಈಸ್ ವೈ ದೇ ವಾಸ್ ದಿಸ್ ಕ್ವಶನ್. ಓಕೆ, ಆ ವರ್ಷ ಯು ಕ್ಯಾನ್ ಜಸ್ಟ್ ಗೂಗಲ್ ಮಾಡಿ ನೋಡಿ 2024. ಓಕೆ, ಪಡುಬಿದ್ರೆ ಬೀಚ್ ಇತ್ತ ಅಂತ ನ್ಯೂಸ್ ತುಂಬಾ ಇತ್ತು, ತುಂಬಾ ಪಾಪ್ಯುಲರ್. ಓಕೆ, ನಮ್ಗೆ ಕರ್ನಾಟಕದ ಹೆಮ್ಮೆ ಅಂತ. ಓಕೆ, ಕರ್ನಾಟಕಕ್ಕೆ ಹೆಮ್ಮೆ ಇದು. ಓಕೆ, ನೋಟ್ ಇಟ್, ದಟ್ ಈಸ್ ವೈ ದೇ ವಾಸ್ ದ ಕ್ವಶನ್. ಇಂಡಿಯಾ ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ಬ್ಲೂ ಫ್ಲಾಗ್. ನೀವೇ ಯೋಚನೆ ಮಾಡಿ. ಓಕೆ, ಇಂಡಿಯನ್ ಬೀಚಸ್, ಓಕೆ, ನೀಟ್ನೆಸ್ ಕೊಡೋದು ಚಾನ್ಸಸ್ ಇದೆಯಾ ಅಂತ. ಇವನ್ ಇಫ್ ಯು ಸಿ ದ ಆಪ್ಷನ್ಸ್ ಆಲ್ಸೋ, ಓಕೆ, ಯಾವ ತರ ಫ್ರೇಮ್ ಮಾಡಿದ್ದಾರೆ. ವೈ ಇದನ್ನ ಏನಕ್ಕೆ ಕೊಡ್ಬೇಕು ಅವರು? ಓಕೆ, ಓನ್ಲಿ ಬಿ. ವೈ ದೇ ನೀಡ್ ಟು ಆಸ್ಕ್. ಓಕೆ, ಇಟ್ ಈಸ್ ನಾಟ್ ಹೈಯೆಸ್ಟ್ ನಂಬರ್. ಇಂಡಿಯಾ ಹೈಯೆಸ್ಟ್ ನಂಬರ್ ಇಲ್ಲ, ಐ ಥಿಂಕ್ ಇಟ್ ಇಸ್ ಸ್ಪೇನ್. ಓಕೆ, ಸ್ಪೇನ್. ಅರ್ಥ ಆಯ್ತಲ್ಲ, ಸ್ಪೇನ್ ಅಲ್ಲಿ ಹೈಯೆಸ್ಟ್ ಇರೋದು. ಇಂಡಿಯಾದಲ್ಲಿ ಹೇಳೋದಲ್ಲ, ತುಂಬಾ ಕಮ್ಮಿ ಇರೋದು. ಆಲ್ ಓವರ್ ಇಂಡಿಯಾ ಐ ಥಿಂಕ್ ಇಟ್ ಈಸ್ ಅರೌಂಡ್ 12 to 14. ಓಕೆ, ಈಗ ರೀಸೆಂಟ್ ಅಡಿಷನ್ಸ್ ಆಡ್ ಆಗಿರ್ಬೋದು. ಇನ್ ಕೇಸ್ ಕರ್ನಾಟಕದ ಯಾವ್ದಾದ್ರು ಆಡ್ ಆದ್ರೆ ಬೀಚ್ ಹೊಸದು, ದೇ ವಿಲ್ ಡೆಫಿನೆಟ್ಲಿ ಲಾಸ್ಟ್ ಒನ್ಸ್ ಅಗೇನ್ ಬೇರೆ ತರ ಕ್ವಶನ್ ಕೇಳ್ಬೋದು. ವಾಟ್ ಇಟ್, ಕಾಸರಗೋಡು ಪಡುಬಿದ್ರೆ ಹೈಯೆಸ್ಟ್ ನಂಬರ್. ಸಿ ಹೆಂಗೆ ಅವರು ರಾಂಗ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅಂತ. ಓಕೆ, ಇವನ್ ರಾಮ್ಸರ್ ಸೈಡ್ ದೇ ಕ್ಯಾನ್, ಓಕೆ, ತಮಿಳ್ನಾಡಲ್ಲಿ ಹೈಯೆಸ್ಟ್ ಇರೋದು, ದೇ ಕ್ಯಾನ್ ಆಸ್ಕ್ ಇನ್ ಕರ್ನಾಟಕ. ವಾಟ್ ಇಟ್, ಇಲ್ಲಿ ಹೆಡ್ ಕ್ವಾರ್ಟರ್ಸ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಫ್ಯಾಕ್ಟ್ಸ್, ಓಕೆ, ನಂಬರ್ ಫ್ಯಾಕ್ಟ್ಸ್, ಓಕೆ, ನಂಬರ್ ಫ್ಯಾಕ್ಟ್ಸ್, ಈ ತರ ಹೆಡ್ ಕ್ವಾರ್ಟರ್ಸ್, ಮಿನಿಸ್ಟ್ರೀಸ್, ಡಿಪಾರ್ಟ್ಮೆಂಟ್ಸ್, ಈ ತರ ರಾಂಗ್ ಮಾಡೋದು ತುಂಬಾ ಈಸಿ. ಓಕೆ, ಒಂದು ಎಕ್ಸಾಮಿನರ್ ಈ ತರ ನೋಡ್ತಾನೆ. ಓಕೆ, ವೆನ್ ಈ ಸ್ಟಡಿಂಗ್ ಅವ್ರು ನೋಡ್ತಾರೆ. ಓಕೆ, ಇದು ಕೋಪನ್ ಹ್ಯಾಗನ್ ಡೆನ್ಮಾರ್ಕ್ ಅಲ್ಲಿ ಇದೆ, ನಾನು ಬೇರೆ ಇದು ಕೊಡ್ತೀನಿ. ವಾಟ್ ಇಟ್, ಕರ್ನಾಟಕದು ಪಡುಬಿದ್ರೆ ಇದಾಗಿದೆ. ಓಕೆ, ಅದನ್ನ ಐ ಪುಟ್ ಇಟ್ ಲೈಕ್ ದಿಸ್. ಓಕೆ, ಇಂಡಿಯಾಗೆ ಸಮ್ 12 or 14 ಇದೆ, ಹೈಯೆಸ್ಟ್ ಇದೆ ಅಂತ ಕೊಡ್ತಾರೆ. ದಟ್ ಈಸ್ ಹೌ ದೇ ವಿಲ್ ಫ್ರೇಮ್. ಇವನ್ ಆಪ್ಷನ್ಸ್ ನೋಡಿ, ಬಿ ಮಾತ್ರ ಒಂದಿದೆ. ವಾಟ್ ಇಟ್, ಇದು ದಟ್ ವಾಸ್ ಇಯರ್ 2024 ಅಲ್ಲಿ. ಇಟ್ ವಾಸ್ ಅ ಕರೆಂಟ್ ಅಫೇರ್, ತುಂಬಾ ಇಂಪಾರ್ಟೆಂಟ್. ಐ ವಿಲ್ ಮಾರ್ಕ್ ಇಟ್ ಆಸ್ ಮಾಡರೇಟ್. ಓಕೆ, ಮಾಡರೇಟ್ ಕ್ವಶನ್ ಅಂತಾನೆ ಹಾಕ್ತೀನಿ. ವಾಟ್ ಇಟ್, ನೆಕ್ಸ್ಟ್ 10th ಕ್ವಶನ್. ಓಕೆ, 10th ಕ್ವಶನ್ ಇಟ್ ಇಸ್ ಸೈನ್ಸ್ ಅಂಡ್ ಟೆಕ್ ಪಾರ್ಟ್ ಅಲ್ಲಿ ಬರುತ್ತೆ. ಓಕೆ, ಸೈನ್ಸ್ ಅಂಡ್ ಟೆಕ್ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಓಕೆ, ಡ್ಯೂರಿಂಗ್ ಪ್ರೊಲಾಂಗ್ಡ್ ಸ್ಪೇಸ್ ಮಿಷನ್ astronauts often experience muscle atrophy. This is primarily due to, ಓಕೆ, ನಿಮ್ಗೆ ಸ್ಪೇಸಿಗೆ ಹೋದಾಗ, ಓಕೆ, ನಿಮ್ ಮಸಲ್ ಶ್ರಿಂಕ್ ಆಗೋದು, ಓಕೆ, ಸಣ್ಣ ಆಗೋದು, ಮಸಲ್ ಅಲ್ಲಿ ಪೇನ್ ಬರೋದು, ಈ ತರದೆಲ್ಲ ಆಗೋದು. ಓಕೆ, ಇದು ಕಾರಣ ಏನು ಅಂತ. ಓಕೆ, ಹೈಪರ್ ಗ್ರಾವಿಟಿ, ಮೈಕ್ರೋ ಗ್ರಾವಿಟಿ, ಹೈ ಕ್ಯಾಲೋರಿ ಇಂಟೇಕ್, ಇನ್ಕ್ರೀಸ್ ರೇಡಿಯೇಷನ್ ಎಕ್ಸ್ಪೋಜರ್. ಓಕೆ, ನೀವೇ ಯೋಚನೆ ಮಾಡಿ, ಸಿಂಪಲ್ ಕಾಮನ್ ಸೆನ್ಸ್ ಅಲ್ಲಿ ಹೇಳ್ಬೋದು. ಓಕೆ, ಇದೆರಡು ನೋಡಿ, ಗ್ರಾವಿಟಿ. ಓಕೆ, ಮೋಸ್ಟ್ ಆಫ್ ದ ಥಿಂಗ್ಸ್, ಓಕೆ, ಹೈಪರ್ ಗ್ರಾವಿಟಿ ಇರುತ್ತೆ ಸ್ಪೇಸ್ ಅಲ್ಲಿ, ನೀವು ಫ್ಲೋಟ್ ಆಗ್ತಾ ಇರ್ತೀರಾ. ಓಕೆ, ನೀವು ನೋಡಿ ಜನರಲ್ ಅಬ್ಸರ್ವೇಷನ್, ನೀವು ಮೇಲೆ ಹೋಗ್ತಾ ಫ್ಲೋಟ್, ಗ್ರಾವಿಟಿ ಇರಲ್ಲ, ನೆಲದ ಮೇಲೆ ಇರಲ್ಲ. ಓಕೆ, ಗ್ರಾವಿಟಿ ವಿಲ್ ಬಿ ಲೆಸ್. ಓಕೆ, ಹೈಪರ್ ಇರಲ್ಲ, ಇಟ್ ವಿಲ್ ಬಿ ಆನ್ಸರ್ ಬಂದು ಮೈಕ್ರೋ ಗ್ರಾವಿಟಿ. ಓಕೆ, ಮೈಕ್ರೋ ಅಂದ್ರೆ ಕಮ್ಮಿ ಅಂತ. ವಾಟ್ ಇಟ್, ಹೈಯರ್ ಕ್ಯಾಲರಿ ಇಂಟೇಕ್, ಅಲ್ಲಿ ಫುಡ್ಡೇ ತಿನ್ನಲ್ಲ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ಟ್ಯಾಬ್ಲೆಟ್ಸ್ ಈ ತರದ್ರಲ್ಲಿ ದೇ ವಿಲ್ ಮೈಂಟೈನ್ ಹೈ ಕ್ಯಾಲರಿ ಇಂಟೇಕ್ ಇರಲ್ಲ, ಇನ್ಕ್ರೀಸ್ ರೇಡಿಯೋ ಎಕ್ಸ್ಪೋಜರು ಇರಲ್ಲ. ಇಟ್ ಈಸ್ ಅ ಮೈಕ್ರೋ ಗ್ರಾವಿಟಿ. ಓಕೆ, ಬೇಸಿಕ್ ಕಾಮನ್ ಸೆನ್ಸು ಯು ಕ್ಯಾನ್ ಆನ್ಸರ್. ಇದಕ್ಕೆಲ್ಲ ನೀವು ಹೇಳಿದ್ನಲ್ಲ, ಯಾವುದೇ ನಿಮ್ಗೆ ಏನು ಕರೆಂಟ್ ಅಫೇರ್ಸ್ PDFs ಅಲ್ಲೆಲ್ಲ ಇಷ್ಟು ಜನರಲ್ ಮೆನ್ಷನ್ ಮಾಡಿರ್ತಾರೆ. ಮೋಸ್ಟ್ ಆಫ್ ದಮ್ ವಿಲ್ ಫೋಕಸ್ ಮಾಡಲ್ಲ. ಈ ತರ ಜನರಲ್ ಇದೆಲ್ಲ ಕಾಮನ್ ಸೆನ್ಸ್ ಕ್ವಶನ್, ಎಕ್ಸಾಮ್ ಅಲ್ಲಿ ನೀಡ್ ಟು ಆನ್ಸರ್. ಓಕೆ, ಹೈಪರ್ ಚಾನ್ಸಸ್ ಇರಲ್ಲ. ಹೈ ಕ್ಯಾಲರಿ ಇಂಟೇಕ್, ಅವ್ರು ಯೂಶಲಿ ದೇ ವಿಲ್ ಪ್ರಿಫರ್ ಆನ್ ಟ್ಯಾಬ್ಲೆಟ್ಸ್ ಆಗಿರೋದು, ಕಮ್ಮಿ ಊಟ ಮಾಡ್ತಾರೆ. ಓಕೆ, ಇನ್ಕ್ರೀಸ್ ರೇಡಿಯೇಷನ್ ಎಕ್ಸ್ಪೋಜರ್ಗೂ, ಓಕೆ, ಮಸಲ್ಗೂ ದೇರ್ ಇಸ್ ನೋ ಇಶ್ಯೂ. ಓಕೆ, ಇಟ್ ಈಸ್ ಗ್ರಾವಿಟಿ ರಿಲೇಟೆಡ್ ಥಿಂಗ್. ಗಾಟ್ ಇಟ್. ಇವನ್ ಫಾರ್ ಸೈನ್ಸ್ ಅಂಡ್ ಟೆಕ್ ಹೇಳಿದ್ನಲ್ಲ, ರೀಸೆಂಟ್ ಏನೇನ್ ಆಗ್ತಾ ಇದೆ. ಓಕೆ, ಫಸ್ಟ್ ಇಸ್ರೋ, ಓಕೆ, ಇಂಡಿಯಾದು DRDO, ಓಕೆ, ಈಗ ಹೇಳಿದೆ ನಿಮ್ಗೆ. ಓಕೆ, ಕಾವೇರಿ ಮೈಕ್ರೋ ಪ್ರೊಸೆಸರ್,
ಈಗ ಎಸ್ಪೆಷಲಿ AI, ಓಕೆ, ಕ್ವಾಂಟಮ್ ಮೆಕ್ಯಾನಿಕ್ಸು, ಅದ್ರ ಮೇಲೆ ಡೆಫಿನೆಟ್ಲಿ ದರ್ ಬಿ ಕ್ವಶನ್. ನೋಡಿ, ಈಗ ರೀಸೆಂಟ್ಲಿ 2025 ಶುಭಾಂಶು ಶುಕ್ಲಾ ಅವರು ಸ್ಪೇಸ್ಗೆ ಹೋಗಿರೋದ್ರಿಂದ ಸ್ಪೇಸ್ ಮೇಲೆ ಡೆಫಿನೆಟ್ಲಿ ದರ್ ಬಿ ಮೋರ್ ಕ್ವಶನ್ಸ್. ಓಕೆ, ಆಲ್ರೆಡಿ ನಿಮ್ಗೆ UPSC Axiom 4 ಹೇಳಿದ್ನಲ್ಲ, ಅದ್ರ ಮೇಲೆಲ್ಲ ಕೇಳಿದ್ದಾರೆ. ಗಾಟ್ ಇಟ್? ಗಗನ್ಯಾನು, ಡೆಫಿನೆಟ್ಲಿ ದರ್ ಬಿ ಕ್ವಶನ್. ಓಕೆ, ಇಟ್ಸ್ ಆಲ್ರೆಡಿ 40 minutes. ಓಕೆ, ತುಂಬಾ ಲೆಂತಿ ಆದ್ರೂ ನಿಮ್ಗೆ ರಿಟೆನ್ಷನ್ ಮಾಡಕ್ಕೆ ಇದಾಗಲ್ಲ. ಹೇಳಿದ್ನಲ್ಲ, ಪ್ಲೀಸ್ ಫೋಕಸ್ ಮಾಡಿ. ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಸೋರ್ಸಸ್ ಹಿಂಗ್ ಓದ್ಬೇಕು, ಎಲ್ಲಿಂದ ಓದ್ಬೇಕು, ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂತ ಎಲ್ಲ ಹೇಳಿದೀನಿ. ಪ್ಲೀಸ್ ಫೋಕಸ್ ಆನ್ ದ ಕ್ವಶನ್. ಓಕೆ, ಹೇಳಿದ್ನಲ್ಲ, ಇಟ್ಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್. ಹೆಂಗ್ ಕೇಳಿದ್ದಾರೆ, ಯಾವ ತರ ರಾಂಗ್ ಮಾಡಿದ್ದಾರೆ, ಓಕೆ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಕ್ಸಾಂಪಲ್ಸ್. ಓಕೆ, ನಂಬರ್ ಅಲ್ಲಿ ಯಾವ ತರ, ಅರ್ಥ ಆಯ್ತಲ್ಲ, ನಿಮ್ಗೆ ಗೊತ್ತಾಗುತ್ತೆ. ರಾಜ್ಯೋತ್ಸವ ಕ್ವಶನ್ ನೋಡಿ, ಇವನ್ ದೋ ಇಟ್ ವಾಸ್ ಅ ಗ್ರೇಸ್ ಕ್ವಶನ್, ಯಾವ ತರ ಟ್ವೀಕ್ ಮಾಡಿರ್ತಾರೆ ಅಂತ. ಗಾಟ್ ಇಟ್? ವಿಲ್ ಸೀನ್ ನೆಕ್ಸ್ಟ್ ಕ್ವಶನ್ಸ್ ಇನ್ ನೆಕ್ಸ್ಟ್ ಪಾರ್ಟ್. ಗಾಟ್ ಇಟ್? ಆಲ್ ದ ಬೆಸ್ಟ್. ಪ್ಲೀಸ್ ಇದನ್ನ ಫೋಕಸ್ ಮಾಡಿಕೊಂಡು ಡೈಲಿ PYQs ಅನಲೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಫೋಕಸ್ ಮಾಡಿ ಪ್ರಿಪೇರ್ ಆಗಿ. ಗಾಟ್ ಇಟ್? ಥ್ಯಾಂಕ್ ಯು.